तन्मयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृगां यथा विनिमयो यत्र सर्गो पुरुषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानितितमो बन्धमोक्षाश्च यस्मात् अस्य श्रीब्रह्मरुद्रः प्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महम् अष्टमोऽध्यायः पुरुषावयवैर्लोकाः सपालाः पूर्वकल्पिताः लोकैरमुष्यावयवाः सपालैरिति शुश्रुमा निजावयवेभ्यः सृष्टाः बाह्यावयवा लोकैः कल्प्यन्ते पुरुष अवयवैः लोकाः सपालाः पूर्वकल्पिताः लोकैः अपि ಅಮುಷ್ಯ ಅವಯವಾಹ ಸಪಾಲೈರಿತಿ ಶುಶ್ರುಮಾ. ಮುಂದೆ ಪರಮಾತ್ಮ ಪುರುಷ ಅವಯವೈಹಿ ಬಂತಲ್ಲ, ಮುಖಾದಿಂದ್ರಶ್ಚಾಗ್ನಿಶ್ಚ ಬಂದಾಗೆ ಎಲ್ಲ ಸಪಾ ಕಲ್ಪಿತಾ ಮೊದಲೇ ಇದ್ದ ಪೂರ್ವಕಲ್ಪದಲ್ಲಿದ್ದಂಥವರೆಲ್ಲ ಕೂಡ ಬಂತಲ್ಲ. ಮನೆ ಇದರೊಳಗೆ ದೇವತಾಧಿಕರಣದೊಳಗೆ ಒಬ್ಬರಾದವರು ಬರ್ತಾನೆ ಇರ್ತಾರೆ ಅಂತೇಳಿ ಆ ರೀತಿ ಪರಮಾತ್ಮ ಸೃಷ್ಟಿಯನ್ನು ಮಾಡಿದ. ಲೋಕೈಹಿ ಅಮುಷ್ಯ ಅವಯವಾಹ ಸಪಾಲೈರಿತಿ ಶುಶ್ರುಮಾ ನಿಜ ಅವಯವೇಭ್ಯ ಸೃಷ್ಟಾ. ಪರಮಾತ್ಮನ ಏನೂ ಬೇಕಿಲ್ಲ, ತನ್ನ ಅವಯವಗಳಿಂದಲೇ ಸೃಷ್ಟಿಯನ್ನು ಮಾಡಿದ. ಬಾಹ್ಯಾವಯವ ಲೋಕೈ ಕಲ್ಪ್ಯಂತೆ, ಬಾಹ್ಯಾವಯವಗಳಿಂದ ಲೋಕಗಳಲ್ಲಿ ಸೃಷ್ಟಿಯಾಗತ್ತೆ. ಅದಕ್ಕೆ ಬೇಸಿಸ್ ಇರೋದೇನು? ಮೂಲ ಅವಯವಗಳು ಅಂದರೆ ವಿಕಾರ ಹೊಂದಿದ್ದು ದೇವರ ಅಂಗಗಳಲ್ಲ, ಗೊತ್ತಾಯ್ತಾ? ಆ ರೀತಿಯಲ್ಲಿ ಮಾಡಿ ಅವತ್ತು ಹಾಕ್ಕೊಂಡು ಮೇಲೆ ವಸ್ತ್ರ ತೆಗೆದು ಹಾಕಿದರೆ ದೇಹಕ್ಕೇನು ಸಂಬಂಧ ಇಲ್ವೋ ಹಾಗೆ ಆ ರೀತಿಯಲ್ಲಿ ನಡೀತದೆ. ಯಸ್ಮಿನ್ ಕರ್ಮ ಸಮವಾಯೋ ಮಯಾ ಏನೋಪಗೃಹ್ಯತೆ ಗುಣಾನಾಂ ಗುಣಿನಾಂಚೈವ ಪರಿಮಾಣಂ ಸುವಿಸ್ತರಂ. ಸಮವಾಯಃ ಯಥಾ ಏನ ಉಪಗೃಹ್ಯತೆ ಗುಣಾನಾಂ ಗುಣಿನಾಂ ಚೈವ ಪರಿಮಾಣಂ ಸುವಿಸ್ತರಂ. ಯಸ್ಮಿನ್ ಈ ಲೋಕಗಳ ಸೃಷ್ಟಿಯಲ್ಲಿ ಕರ್ಮ ಸಮವಾಯ ಅವರವರು ಬೇಕಾದ ಕರ್ಮಗಳು, ಬ್ರಾಹ್ಮಣ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಕರ್ಮಗಳು ಎರಡು ಪಾಠಗಳು ಇದೆ. ಯಥಾ ಏನ ಉಪಗೃಹ್ಯತೆ ಗುಣಾನಾಂ ಗುಣಿನಾಂಚೈವ ಪರಿಮಾಣಂ ಸುವಿಸ್ತರಂ. ಗುಣಾನಾಂ ಗುಣಿನಾಂ, ಗುಣಗಳು ಅಂತ ಹೇಳಿದರೆ ಸತ್ವಾದಿಗಳು, ಗುಣಿಗಳು ಅಂದರೆ ಅದು ಹೊಂದಿರತಕ್ಕಂಥ ಜೀವಿಗಳು. ಚೈವ ಪರಿಮಾಣಂ ಸುವಿಸ್ತರಂ, ಆ ರೀತಿಯೆಲ್ಲ ಶುರುವಾಯಿತು. ಜೀವೇ ಕರ್ಮ ಸಮವಾಯ ಪರಮೇಶ್ವರೇಣ ಗೃಹ್ಯತೆ ಗುಣಿನಾಂ ಮಹದಾದಿ ಜೀವಾನಾಂ ಸಾಮರ್ಥ್ಯಂ ಪರಿಮಾಣಂ ದೇವಾಸುರೇಭ್ಯೋ ಭಗವಾನ್ ಇತ್ಯಾದಿ. ಜೀವೇ ಕರ್ಮ ಸಮವಾಯ ಪರಮೇಶ್ವರೇಣ ಗೃಹ್ಯತೆ. ಇಲ್ಲಿ ಕರ್ಮ ಸಮವಾಯ ಅಂತ ಇರೋದ್ರಿಂದ ಸಮವಾಯ ಅನ್ನೋದೇ ಸಮ್ಮತ. ಅಲ್ಲೇನಿದೆ ಕೆಳಗೆ ಕೊಟ್ಟಾಗ ಅವರು ಇಲ್ಲಿ ಸಮವಾಯ ಅಂತ ಇದೆ. ಪರಮೇಶ್ವರೇಣ ಎರಡು ಪಾಠ ಅಂತಾರೆ ಅಷ್ಟೇ, ಎರಡು ಕಡೆ ಪ್ರಶ್ನೆ ಇಲ್ಲ, ಎರಡು ಇದ್ದಾಗ ಪಾಠ ಅಂತಾರೆ. ಗುಣಿನಾಂ ಮಹದಾದಿ ಜೀವಾನಾಂ ಸಾಮರ್ಥ್ಯಂ ಪರಿಮಾಣಂ, ಮಹದಾದಿ ಜೀವರಿದ್ದಾರೆ, ಗುಣಗಳಿವೆ, ಅದಕ್ಕೆ ತಕ್ಕಂತೆ ಪರಮಾತ್ಮ ಏನು ಮಾಡಿದ? ಸೃಷ್ಟಿಯನ್ನು ಮಾಡ್ತಾ ಇದೆ. ಅವರವರಿಗೆ ಸಂಬಂಧಪಟ್ಟವರಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಕೊಟ್ಟ. ಅಂದರೆ ಯಾವುದೇ ಪದವಿ ಬರಬೇಕಾದ್ರೆ ಅರ್ಹತೆ ಏನಿರಬೇಕಲ್ಲ, ಅರ್ಹತೆ ಯಾರಿಗಿರುತ್ತೋ ಅವರವರನ್ನು ಪದವಿಯಲ್ಲಿ ಪರಮಾತ್ಮ ನೇಮಿಸಿದ. ನೃಣಾಂ ಸಾಧಾರಣೋ ಧರ್ಮ ಸವಿಶೇಷಶ್ಚ ಯಾದೃಶಃ ಶ್ರೇಣೀನಾಂ ರಾಜರ್ಷೀಣಾಂಚ ಧರ್ಮ ಕೃಚ್ಛ್ರೇಷು ಜೀವನಂ ಜೀವತಾಂ. ನೃಣಾಂ ಸಾಧಾರಣೋ ಧರ್ಮ ಸವಿಶೇಷಶ್ಚ ಯಾದೃಶಃ. ಬ್ರಾಹ್ಮಣಾದಿ ವರ್ಣಗಳಿಗೆ ಕೆಲವು ಧರ್ಮಗಳಿದೆ, ಎಲ್ಲರಿಗೂ ಸಂಬಂಧಪಟ್ಟ ಧರ್ಮಗಳಿದೆ, ಗೊತ್ತಾಯ್ತಾ? ಅದು ಸಾರ್ವವರ್ಣಿಕ ಧರ್ಮಗಳು. ಸತ್ಯಂ ವಾದ ಧರ್ಮಚಾರ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದ್ದು? ಯಾರು ಮಾತ್ರ ಹೇಳಬೇಕು ಅಂತಿಲ್ಲ, ಎಲ್ಲರೂ ಹೇಳಬೇಕು. ಅವನ ಗೌರ್ಮೆಂಟ್ ಕೆಲಸದಲ್ಲಿ ಇರಲಿ ಬಿಡಲಿ, ದೊಡ್ಡವನು ಚಿಕ್ಕವನು ಎಲ್ಲರಿಗೂ ಕಾಮನ್. ಅದು ಯಾವ ವರ್ಣದವನು ಕೇಳ ಹಾಗಿಲ್ಲ. ಈ ಸಂಧ್ಯಾವಂದನೆ ಪೂಜೆ ಆಯಾ ವರ್ಣದವರಿಗೆ ಅಷ್ಟೇ ಹೊರತು, ತುಂಬ ಜನ ಟೀಚರ್ಸ್ ಇರ್ತಾರೆ, ಪಾಠ ಅವರು ಸಬ್ಜೆಕ್ಟ್ ಮಾಡಬೇಕು. ಉಳಿದ ರೂಲ್ಸ್ ಎಲ್ಲ ಕೂಡ ಕಾಮನ್ ಎಲ್ರಿಗೂ ಕೂಡ, ಆ ರೀತಿ ಇರಬೇಕು. ಇವತ್ತೇನಾದ್ರು ತಪ್ಪು ಹೋಗ್ಬಿಟ್ಟು ಏನಾಯ್ತು, ಈಗ ಸಂಧ್ಯಾವಂದನೆ ಮಾಡಿ ಪೂಜೆ ಮಾಡ್ತೇವೆ, ಸುಳ್ಳು ಹೇಳ್ತೇವೆ, ಶುರುವಾಯ್ತು.
ಆ ರೀತಿ ಮಾಡಿದರು, ಭ್ರಷ್ಟಾಚಾರ ಶುರು ಮಾಡಿಬಿಟ್ಟು. ಜನಕ್ಕೆ ಏನು ಅನ್ನಿಸ್ತು, ಇರು ಬಣಿ ಮಾಡೋದು, ಇವ್ರು ಪೂಜೆ ಏನು ಮಾಡ್ತಾರೆ ಅಂತ. ಪೂಜೆ ಮಾಡೋನು ಇನ್ನೂ ಏನಾಗಿರಬೇಕು, ಉಳಿದೋರಿಗಿಂತ ಜಾಸ್ತಿ ಅದ್ರಲ್ಲಿ ಕಮಿಟ್ ಆಗಿರ್ಬೇಕು. ಅದೆಲ್ಲ ಏನಿಲ್ಲ, ದೂರ ಮಾಡೋದು, ಅವ್ರ ನಿಂದೆ ಮಾಡೋದು, ಹಾಗೆಲ್ಲ ಮಾಡಿದರೆ ಧರ್ಮ ಅಲ್ಲ. ಎಷ್ಟು ಹೇಳಿದ್ದಾರೆ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿಹಸ್ತಿನಿ ಶುನಿಚೈವ ಶಪಾಕೆ, ಯಾರನ್ನೂ ಕೀಳಾಗಿ ಕಾಣಬಾರದು ಅಂತ ಇವತ್ತೆಲ್ಲ ಹೇಳ್ತೀವಿ. ಯಾವ ವೃತ್ತಿಯನ್ನು ಕನಿಷ್ಠ ಅಂತ ತಿಳ್ಕೊಬೇಡಿ ಅಂತ ಹೇಳ್ತಾರೆ. ಯಾವ ವೃತ್ತಿ ಇಲ್ಲದವ್ರಿಗೆ ಕೆಲಸ ಆಗೋದೇ ಇಲ್ಲ. ಪ್ರತಿಯೊಂದು ವೃತ್ತಿಯವರು ಇರೋದಕ್ಕೇ ಎಲ್ಲ ಕೆಲಸ ಆಗೋದು. ಅದು ಆ ವೃತ್ತಿಗಳು ಬೇರೆ, ಅವಮಾನ ಮಾಡೋದು ಬೇರೆ. ಒಬ್ಬರು ಹೆಚ್ಚು ಅದು ತಾರತಮ್ಯ ಇದೆ, ತಪ್ಪು. ತಾರತಮ್ಯ ಬೇರೆ, ಪಕ್ಷಪಾತ ಬೇರೆ, ನಿಂದೆ ಬೇರೆ. ಅರ್ಥ ಆಯ್ತಾ? ಹಾಂ ಹಾಂ, ಇಂದಿನ ಏನು ಬೈತಿದ್ರು? ಹೌದು, ಬೈ ಕೊಡೋದು ಹಾಗಲ್ಲ, ತಪ್ಪದು. ನಾಳೆ ಅಂತಿಲ್ಲ, ಅವರೆಲ್ಲರ ಬಿಟ್ಟು ಏನು ಕೆಲಸ ಮಾಡೋದು, ಸ್ಟ್ರೈಕ್ ಮಾಡಿದಾಗ ಗೊತ್ತಾಗತ್ತೆ ಏನಂತ ಹೇಳಿ. ಆ ರೀತಿ ಮಾಡಬಾರ್ದು, ತಪ್ಪದು. ಅವನು ಮನುಷ್ಯ, ಇವರು ಮನುಷ್ಯ ಅಂದಮೇಲೆ ಮನುಷ್ಯತ್ವ ಕಾಮನ್ ಆಗಿದ್ದಾಗ ಅದಕ್ಕಿಂತ ಕಡಿಮೆ ನೋಡೋದು ಭಾರಿ ತಪ್ಪಾಗುತ್ತೆ. ಅದು ಅಪರಾಧ ಮಾಡಿದಾಗಲೂ ಕೂಡ ಅಪರಾಧಕ್ಕೆ ತಕ್ಕ ರೆಫರೆನ್ಸ್ ಕೊಡಬೇಕೆ ಹೊರತು ಬೇರೆದನ್ನು ಕೊಡಬಾರದು. ಆಕೆ ಬೇರೆ ಕೇಸ್ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ, ಆಕೆ ಸೌಂಡ್ ಪಟ್ ಮ್ಯಾಟ್ರ್ ಮಾತ್ರ, ಬೇರೆ ಅದು ಬೇರೆ ಇರಲೆವೆಂಟ್ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಟು ದಿ ಪಾಯಿಂಟ್ ಇರಬೇಕು. ಅವಾಗ ಏನಾಗುತ್ತೆ, ಎಂದೂ ಕೂಡ ಸಂಬಂಧಗಳು ಕೆಡೋದಿಲ್ಲ. ಇವತ್ತು ಜಾತಿ ಸಂಬಂಧ, ಮನೆಗಳಲ್ಲೇ ಸಂಬಂಧ ಕೆಟ್ಟೋಗುತ್ತೆ. ಅದಕ್ಕೆ ವಿನಾಕಾರಣ ಸಬ್ಜೆಕ್ಟಿವ್ ವಿಚಾರ ಮಾಡಿಬಿಟ್ರೆ ಮಾತೇ ಜಗಳ ಆಗುತ್ತೆ. ಆಬ್ಜೆಕ್ಟಿವ್ ವಿಚಾರ ಮಾಡಿದರೆ ಗಲಾಟೆ ಬರೋದೇ. ದೇವಾಸುರೇಭ್ಯೋ ಮಗ ಅವೆಲ್ಲ ಪ್ರತಿಷ್ಠೆ ಅಂತಾರಲ್ಲ, ಹಾಗಾಯ್ತು. ನೃಣಾಂ ದೇವರಿಗೆ ಪ್ರತಿಷ್ಠೆ, ದೇವ್ರಿಗೆ ಒಂದೇ ಇರಬೇಕಾದದ್ದು, ಗೊತ್ತಾಯ್ತಾ? ಉಳಿದವ್ರಿಗೆಲ್ಲ ದೇವರಿಗೆ ಪ್ರತಿಷ್ಠೆ ಇಲ್ಲ. ನಾನು ಪಾದ ಪೂಜೆ ಮಾಡ್ತೇನೆ ಅಂತ ಪರಮಾತ್ಮ ರಾಶಿಯಾಗದಲ್ಲಿ ಹೇಳ್ತಾನೆ ಅಂತ ತಿಳ್ಕೊಂಡ್ರೆ ಇವೆಲ್ಲ ಯೋಚನೆ ಮಾಡಬೇಕು. ನೃಣಾಂ ಸಾಧಾರಣೋ ಧರ್ಮ ಸವಿಶೇಷಶ್ಚ ಯಾದೃಶಃ ಶ್ರೇಣೀನಾಂ ರಾಜರ್ಷೀಣಾಂಚ ಧರ್ಮ ಕೃಚ್ಛೇಷು ಜೀವತಾಂ. ಶ್ರೇಣೀನಾಂ, ಶ್ರೇಣಿಗಳು ಅಂದರೆ ಯಾರು ಅನ್ನೋದು ಅರ್ಥ ಆಗೋದಿಲ್ಲ. ಅಂಗರಕ್ಷಕರು ಅಂತ ಅರ್ಥ. ರಾಜರ್ಷಿಗಳು, ಶ್ರೇಣಿಗಳು. ಶ್ರೇಣಿಗಳು ಅಂದರೆ ನಾವು ಕ್ಯಾಲಿಬರ್ ಆ ಥರ ಅಲ್ಲ. ಆ ಶ್ರೇಣಿ ಈ ಶ್ರೇಣಿ ಅಂತಲ್ಲ, ಇದು ಅಂಗರಕ್ಷಕರಿಗೆ ಕರೀತಾರೆ. ಯುದ್ಧೇಶು ಉಚ್ಯತೆ ಕೃಚ್ಛೇಷು ಜೀವತ, ಅವರೆಲ್ಲ ಬಹಳ ಕಷ್ಟಪಟ್ಟ ಜೀವನ ಅವರದೆಲ್ಲ ಕೂಡ. ತತ್ವಾನಾಂ ಪರಿಸಂಖ್ಯಾನಂ ಲಕ್ಷಣಂ ಹೇತುಲಕ್ಷಣಂ ಪುರುಷಾರಾಧನ ವಿಧಿ ಯೋಗಸ್ಯ ಆಧ್ಯಾತ್ಮಿಕಸ್ಯ ಚ. ತತ್ವಾನಾಂ ಪರಿಸಂಖ್ಯಾನಂ, ತತ್ವಸಂಖ್ಯಾನ ಪೂರ್ತಿ ತಲೆ, ಇದು ಯಾವ ತತ್ವಕ್ಕೆ ಸೇರುತ್ತೆ? ತತ್ವ ಹೇಳಿದ ತಕ್ಷಣ ಎಲ್ಲಿಂದ ಬರಬೇಕೀಗ? ಒಂದು ಉದಾಹರಣೆಗೆ ಶ್ರೋತ್ರ ಅಂತ ಬಂತು, ಎಲ್ಲಿ ಸೇರುತ್ತೆ? ಅದು ಮಲ್ಲಿಂದ ಬರ್ ಸ್ವತಂತ್ರ ಅಸ್ವತಂತ್ರ ಯಾವುದ್ರಲ್ಲಿ ಸೇರುತ್ತೆ? ಈಗ ಅದು ಅಸ್ವತಂತ್ರ. ಭಾವಗಳಲ್ಲಿ ಭಾವ, ಚೇತನಗಳಲ್ಲಿ ಚೇತನ, ಒಂದೊಂದೇ ತರಬೇಕಾಗ. ಶ್ರೋತ್ರ ಅಂಬೋದು ಜಡ, ಚೇತನ ಅಲ್ಲ. ಅಭಿಮಾನಿ ದೇವತೆ ಚೇತನ. ನಿತ್ಯ ಅನಿತ್ಯದಲ್ಲಿ ಯಾವ ಸೇರುತ್ತೆ ಅದನ್ನು ಹೇಳಬೇಕು. ಇದಿಷ್ಟು ಅದು ತಿಳ್ಕೊ. ವ್ಯಕ್ತಿ ನೋಡಿದ ತಕ್ಷಣ ಅವ್ರು ಯಾವುದರಲ್ಲಿ ನಾವು ಅವನ ರೋಲ್ ಎಂಬುದನ್ನು ಫಿಕ್ಸ್ ಮಾಡ್ತೀವಲ್ಲ, ಹಾಗೆ ತತ್ವಗಳ ಸಂಖ್ಯಾನ, ಅವುಗಳಿಗೆ ಸಂಬಂಧಪಟ್ಟಂಥ ಕಾರ್ಯ ಏನೇನಿರುತ್ತೆ ಅವೆಲ್ಲ ತಿಳಿದಿರಬೇಕು. ಲಕ್ಷಣ, ಸಂಖ್ಯಾನ, ಲಕ್ಷಣ. ಉದಾಹರಣೆಗೆ ಸ್ವತಂತ್ರ ತತ್ವ, ಇದು ತತ್ವ. ಲಕ್ಷಣ ಏನಂತ ಹೇಳಿದರು? ಪ್ರರೂಪ, ಪ್ರವೃತ್ತಿ ರೂಪ, ಸತ್ತಾತ್ರೈವಿಧ್ಯೆ, ಪರಾನಪೇಕ್ಷಂ ಸ್ವಲಕ್ಷಣ. ಅದು ಪ್ರತಿಯೊಂದು ಅರ್ಥ ಮಾಡ್ಕೋಬೇಕು. ಹೇತು ಲಕ್ಷಣ, ಅದಕ್ಕೇನು ಕಾರಣ? ಹೇತು ಅಂತ ಹೇಳಿದರೆ ಅನುಮಾನದ ಹೇತು, ಅದು ಲಕ್ಷಣ ಗೊತ್ತಿರಬೇಕು. ಪುರುಷಾರಾಧನ ವಿಧಿ, ಪುರುಷ ಅಂದರೆ ದೇವರು, ಆರಾಧನಾ ವಿಧಿ, ದೇವಪೂಜಾ ಪದ್ಧತಿ ಗೊತ್ತಿರಬೇಕು. ಯೋಗಸ್ಯ ಆಧ್ಯಾತ್ಮಿಕಸ್ಯ ಚ, ಆಧ್ಯಾತ್ಮಿಕ ಯೋಗದ ಪರಿಚಯ ಇರಬೇಕು. ಎಲ್ಲ ಸೃಷ್ಟಿ ಮಾಡ್ತಾ ಬರ್ತಾರೆ. ಹೇತು ಲಕ್ಷಣಂ ಬ್ರಹ್ಮ ಲಕ್ಷಣ. ಹೇತು ಶಬ್ದಕ್ಕೆ ಇನ್ನೊಂದು ಅರ್ಥ, ಬ್ರಾಡ್ ಮೀನಿಂಗ್ ಏನು ಅಂದರೆ ತಸ್ಯಾಪಿ ಹೇತು ಪರಹೇತು ಹೇತು. ಎಲ್ಲಿದು? ಬ್ರಹ್ಮಪಾರಸ್ಥ ಪರ. ಅಲ್ಲಿ ಅಲ್ಟಿಮೇಟ್ ಕಾರಣ ಯಾರು ಅಂದರೆ ಪರಮಾತ್ಮ. ಹೇತು ಲಕ್ಷಣ. ಯೋಗೇಶ್ವರ ಐಶ್ವರ್ಯಗತಿ ಲಿಂಗಭಂಗಂಚ ಯೋಗಿನಾಂ ವೇದೋಪವೇತ ಧರ್ಮಾಣಾಂ ಇತಿಹಾಸ ಪುರಾಣಯೋ ಯೋಗೈಶ್ವರ್ಯ ಇಲ್ಲೇತದ. ಯೋಗೇಶ್ವರ ಐಶ್ವರ್ಯಗತಿ, ಯೋಗೇಶ್ವರರ ಐಶ್ವರ್ಯದ ಗತಿ. ಯೋಗ ಈಶ್ವರ ಯೋಗೇಶ್ವರರು ಅವರಿಗಿರ್ತಕ್ಕಂಥ ಐಶ್ವರ್ಯದ ಸಾಮರ್ಥ್ಯ. ಐಶ್ವರ್ಯದ ಹೊರಗಿನ ಐಶ್ವರ್ಯ ಅಲ್ಲ ಇದು. ಅಣಿಮಾ ಮಹಿಮಾ ಎಲ್ಲ ಏನು ಅಷ್ಟ ಮಹಾಸಿದ್ಧಿಗಳು ಎಲ್ಲ ಅವರೊಳಗೆ ಇರುತ್ತೆ, ಹೊರಗಿಂದೇನೂ ತರಬೇಕಾಗಿಲ್ಲ. ಯೋಗೇಶ್ವರ್ಯ ಗತಿಂ ಲಿಂಗಭಂಗಂಚ ಯೋಗಿನ, ಲಿಂಗಭಂಗ ಆಗ ವಿಚಾರ ಮುಕ್ತಿ ಅಂತ ಅರ್ಥ. ವೇದೋಪವೇದ ಧರ್ಮಾಣ, ವೇದ ಉಪವೇದಗಳು, ಮಹಾವೇದಗಳು, ಧರ್ಮವೇದಾದಿಗಳೆಲ್ಲ ಏನು, ಕೆಲವು ವೇದಗಳೆಲ್ಲ ಏನು ಗಾಂಧರ್ವ ವಿದ್ಯೆ ಇತ್ಯಾದಿ ಉಪವೇದಗಳು, ಪ್ರಧಾನ ವೇದಗಳಲ್ಲಿ ಬರೋದಿಲ್ಲ. ಸಬ್ ಚಾಪ್ಟರ್ಸ್ ಅಂತೀವಲ್ಲ ಹಾಗೆ. ವೇದ ಉಪವೇದ ಧರ್ಮಾಣ ಇತಿಹಾಸ ಪುರಾಣಯೋಹೋ, ಎಲ್ಲದರ ಬಗ್ಗೆ ತಿಳುವಳಿಕೆ ಇರಬೇಕು. ಇವನ್ನೆಲ್ಲ ಸೃಷ್ಟಿ ಮಾಡೋದು ಅಂದರೆ ಏನು? ಪ್ರಚಾರದ ವ್ಯವಸ್ಥೆ ಮಾಡೋದು. ಬರೆಯೋದೆಲ್ಲ ಪರಮಾತ್ಮನೇ.
ಉಳಿದವರೆಲ್ಲ ಅದನ್ನು ಯೋಗ್ಯರಿಗೆ ಸಂಬಂಧಪಟ್ಟ ಭಾಗನ ಮಾತ್ರ ತಿಳಿಸಿಕೊಡ್ತಕ್ಕಂಥ ಅಂಶ. ಹೌದೌದು, 4 ವೇದಗಳು ಉಪವೇದ. ಅದಕ್ಕೆ ಸಂಬಂಧಪಟ್ಟ ವೃತ್ತಿ ಉಪವೃತ್ತಿ ಅಂತೀವಲ್ಲ ಹಾಗೆ. ಹೌದು ಹೌದು, ಅದೆಲ್ಲ ದೇವರೇ ಮಾಡಿದ್ದು, ಎಲ್ಲ ದೇವರೇ. ಯಾಕಿಲ್ಲ ಏನ ಇವತ್ತು ಹೇಳಿ ಗಾಂಧರ್ವ ಇತ್ಯಾದಿಗಳು ಏನವೆಲ್ಲ ಉಪವೇದಗಳೇ. ಗಾಂಧರ್ವ ಸಂಗೀತ ಇತ್ಯಾದಿ ಎಲ್ಲ ಕಲಾವಿದ್ಯೆಗಳು ಕೂಡ ಉಪವಿದ್ಯೆಗಳೇ. ಕಲಾವಿದ್ಯೆಗಳೆಲ್ಲ ಉಪವಿದ್ಯೆಗಳ ಮುಖ್ಯ ಲಕ್ಷಣ ಅಂದರೆ ಥಿಯರಿ ಪ್ರಾಕ್ಟಿಕಲ್ ಜಾಸ್ತಿ ಇರುತ್ತೆ, ಥಿಯರಿ ಅಟ್ಯಾಚ್ ಆಗಿರುತ್ತೆ. ಮುಖ್ಯವಾದ ವೇದಗಳಲ್ಲಿರೋದೆಲ್ಲ ಥಿಯರಿ, ಬ್ರಾಹ್ಮಣ ಆರಣ್ಯಕಗಳಲ್ಲಿ ಅಪ್ಲಿಕೇಶನ್, ಉಪನಿಷತ್ತಿನಲ್ಲಿ ಅದರ ಮೇನ್ ತತ್ವ ಹೀಗೆಲ್ಲ ಇರುತ್ತೆ. ಉಪವೇದಗಳೆಲ್ಲ ಅದಕ್ಕೆ ಆಕ್ಸಿಲರಿ ಆಗಿರೋದ್ರಿಂದ ಸಂಬಂಧಪಟ್ಟ ಭಾಗ ಇರುತ್ತೆ. ಯಾವುದು ಇವತ್ತು ಎಲ್ಲ ಮಾಡ್ತಾ ಇದ್ದಾರಲ್ಲ ಜನಗಳೆಲ್ಲ, ಅದೇ ಯಾವುದು ಏನಾಯಿತು ಎಲ್ಲ ವಿದ್ಯೆಗಳು ಕೂಡ ಇವರೆಲ್ಲ ಇವ್ರ ವಾದ ಏನಂದ್ರೆ ರಾಜ್ಯದಲ್ಲಿ ಮನುಷ್ಯ ಡೆವಲಪ್ ಆಗ್ತಾ ಬಂದ, ಕಲಿತಾ ಬಂದರು. ಅದು ಸುಳ್ಳು. 2000 ವರ್ಷ 3000 ವರ್ಷ ಇಷ್ಟಲ್ಲಿ ಆಗೋಗ್ಬಿಡುತ್ತಾ? ಸಾಧ್ಯ ಇಲ್ಲ. ಹಿಂದಿಂದೆಲ್ಲ ಇದ್ದೇ ಇತ್ತು. ಅದನ್ನು ಪರಮಾತ್ಮ ಒಂದು ಹಂತದಲ್ಲಿ ಅವ್ರಿಗೆ ತಿಳುವಳಿಕೆ ಕೊಡಲಿಕ್ಕೆ ಬಂದ. ಅವರು ಕಲಿತರು ಅಂತ ಒಂದೇ ದೇವರ ಪ್ರಚೋದಯ ತಂದರು ಒಂದೇ. ಅದರಿಂದ ಇದೆಲ್ಲ ಕೂಡ ಇವರು ತಿಳ್ಕೊಂಡಂತೆ ಆಗಿದ್ದಲ್ಲ. ಬೆಳೀತಾ ಬಂತು. ಕೆಲವು ಕಾಲಕ್ಕೆ ಏನಾಗ್ತಾ ಇತ್ತು, ದೊಡ್ಡ ಇದು ಬಂತ ಮುಚ್ಚೋಗ್ತಾ ಇತ್ತು. ಭಾರಿ ಶ್ರೀಮಂತ ಬಡವನಾಗ್ತಾನಲ್ಲ ಹಾಗೆ. ಏನ ಯೋಗೇಶ್ವರ ಐಶ್ವರ್ಯಗತಿ. ಅಲ್ಲ ಎರಡೀಗ ಯೋಗೇಶ್ವರನಾದ ಪರಮಾತ್ಮನ ಐಶ್ವರ್ಯಗತಿ ಅಂತ ಒಂದರ್ಥ. ಯೋಗೇಶ್ವರರು ಅಂದರೆ ಅಬ್ಸಲ್ಯೂಟ್ ಯೋಗೇಶ್ವರ ಪರಮಾತ್ಮನೇ, ಯತ್ರ ಯೋಗೇಶ್ವರ ಅಂತ ಹೇಳಿಬಿಟ್ಟು. ಅದರಲ್ಲೂ ಕೂಡ ಉಳಿದವರಲ್ಲಿ ಸಿದ್ಧಿ ಜಾಸ್ತಿ ಇದ್ದ ಅವನ ಬಟ್ಟಿ ಯೋಗೇಶ್ವರ. ರಿಲೇಟಿವ್ ಯೋಗೇಶ್ವರರು ಬೇರೆ, ಅಬ್ಸಲ್ಯೂಟ್ ಬೇರೆ. ಅಬ್ಸಲ್ಯೂಟ್ ತೊಗೊಂಡ ದೇವರೊಂದೇ ಎಲ್ಲದಕ್ಕೂ ಕೂಡ. ಶ್ರೇಷ್ಠ ಯೋಗಿಗಳಿದ್ದಾರೆ, ಇರೋಂಥವ್ರು ಇದ್ದಾರೆ ಇವತ್ತಿನ ದಿವಸ. ಅವರ ಐಶ್ವರ್ಯಗತಿ, ಐಶ್ವರ್ಯದ ಗುರಿ ಏನು? ಗತಿ ಶಬ್ದ ಗುರಿ ಅಂತ ಅರ್ಥ, ಗೊತ್ತಾಯ್ತು? ಗಮ್ಯ, ಗತಿ ಗಮ್ಯ, ಎಲ್ಲಿ ಹೋಗ್ತೀರಿ, ಎಲ್ಲಿಗೆ ಎಂಬುದು ಗತಿ ಅದು, ಅರ್ಥ ಆಯ್ತಾ? ಅದೇ ರೀತಿಯೇ ಅದೆಲ್ಲ ತಿಳಿದಿರಬೇಕು. ಯೋಗೇಶ್ವರರ ಗತಿ ಏನು, ಇವತ್ತು ಗತಿ ಏನು, ಈ ಗತಿ ಏನು, ಆ ಗತಿ ಏನು ಅಂತಲ್ಲ. ಅವ್ರ ಗುರಿ ಏನು ಮುಖ್ಯವಾಗಿ. ಇವತ್ತಿನ ಗುರಿ ಎಲ್ಲ ಒಂದು, ಬೇರೆದ ಗುರಿ ಯಾರಿಗೂ ಗೊತ್ತೇ ಇಲ್ಲ. ಎಷ್ಟು ಸಂಪಾದನೆ ಮಾಡ್ತಾರೆ ಅದೊಂದೇ ಗುರಿ ಹೊರತು ಬೇರೆ ಗುರಿ ಕಾನ್ಸೆಪ್ಟೇ ಇಲ್ಲ, ಗೊತ್ತಾಯ್ತಾ? ಅದು ಬಿಟ್ಟ ಸಂಪಾದನೆ ಮಾಡಿದ್ರೆ ಬಿಟ್ಟು ಸತ್ತ, ಆ ಗುರಿ ಗೊತ್ತಿಲ್ಲ ಇವರಿಗೆ. ಮುಂದೇನಾಯ್ತು ಹಾಗಿದ್ರೆ? ಅವ್ನು ಮಾಡಿದ್ದೆಲ್ಲ ವೇಸ್ಟ್ ಜೊತೆಗೆ ಹೋಗಲೇ ಇಲ್ವಲ್ಲ. ಆ ಆಸ್ಪೆಕ್ಟ್ ಟೋಟಲಿ ಮರೆತು ಬಿಟ್ಟಿದ್ದಾರೆ ಜನ. ಅದಕ್ಕೆ ಗತಿ ಗೊತ್ತಿರಬೇಕು. ಈ ಸಂಪಾದನೆ ಇದೆಲ್ಲ ಏನು ಮಾಡ್ತೀನಿ ನಾಳೆ ಅಂತ ಕೇಳ್ತಾರಲ್ಲ ಹಾಗೆ. ರಿಟೈರ್ ಆಗ್ತಿರ್ಲಿಕ್ಕೆ ಬಂದ್ಬಿಡ್ತು, ಬೆನಿಫಿಟ್ ಬರುತ್ತಲ್ಲ, ಎಲ್ಲರೂ ಬಂದ್ಬಿಡ್ತಾರೆ ಇನ್ವೆಸ್ಟ್ ಮಾಡಿ ಅಂತ ಕೇಳೋದಕ್ಕೋಸ್ಕರ. ಅದಂತೂ ದಿತ್ತೆ ಇಟ್ಕೊಳ್ತಾ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೇವ್ ಮಾಡಬೇಕು ಒಂದು ಕಡೆಗೆ. ಆ ಕಾನ್ಸೆಪ್ಟ್ ಯಾವಾಗಲೂ ಇರಬೇಕು ತಲೆಯಲ್ಲಿ. ಅದೇ ಅಷ್ಟು ಯೋಗಿಗಳು ಲೋಕ ಎಲ್ಲ ಬಿಟ್ಬಿಟ್ಟಿರ್ತಾರೆ, ಮತ್ತು ಏನೋ ಗುರಿ ಇರಬೇಕಲ್ಲ ಅವರಿಗೆ. ಮತ್ತು ಎಲ್ಲೋ ಒಂದು ಕಡೆ ವಾಸ ಮಾಡ್ತಾರೆ, ಅಷ್ಟು ಸಿದ್ಧಿ ಇದೆ, ಅಂದರೆ ಬೇರೆ ಏನೋ ಗುರಿ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಆ ಗುರಿ ಯಾವುದು ಅಂತ ಯೋಚನೆ ಮಾಡೋದು. ನಮಗಿಂತ ದೊಡ್ಡವರು ಯೋಗೇಶ್ವರದ್ದು ಗೊತ್ತಾಗ್ಬಿಟ್ಟಿದೆ. ಅವರಿಗೊಂದು ಗುರಿ ಇದ್ದ ಮೇಲೆ ಆ ಗುರಿ ಭಾರಿ ದೊಡ್ಡದಾದ್ದರಿಂದ ಆ ಗುರಿ ನಮಗೆ ಸಾಧ್ಯವಾದಷ್ಟು ನಾವು ಸಾಧಿಸಬೇಕು. ಓದೋರು ಕಂಡು ನಾವು ಓದಬೇಕು ಅನಿಸುತ್ತಾ ಇಲ್ಲ, ಆ ರೀತಿಯಲ್ಲಿ ತಿಳ್ಕೊಂಡು. ಯೋಗತೋ ಲಿಂಗಭಂಗ ಪೂರ್ವೋಕ್ತ. ಲಿಂಗಭಂಗ ಅಂತ ಹೇಳಿದರೆ ಯೋಗದಿಂದಲೇ ಸಾಧ್ಯ. ಯೋಗಗಳು 3: ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ. ಭಗವದ್ಗೀತೆಯಲ್ಲಿ 2 ಹೇಳಿದ್ದಾನೆ, ಏಕಾಸ್ಕಂದ ಭಾಗವತದಲ್ಲಿ 3 ಹೇಳಿದ್ದಾನೆ. ಬಟ್ 3, 2, 1 ಯಾವ ಸೇರಿಸಿದ್ರು ಕೂಡ ಏನದು? ಜ್ಞಾನ ಪ್ರಚುರ, ಕರ್ಮ ಪ್ರಚುರ, ಭಕ್ತಿ ಪ್ರಚುರ. ಎಲ್ಲದರಲ್ಲೂ ಭಕ್ತಿ 3ರಲ್ಲೂ 3 ಕಾಮನ್ನೇ. ಅತಿ ದೊಡ್ಡದಾದ ಭಕ್ತಿಯೋಗ. ಅದಕ್ಕೆ ದೇವತೆಗಳೆಲ್ಲ ಭಕ್ತಿಯೋಗಿಗಳು, ಅದಕ್ಕೆ ದೇವತೆಗಳೆಲ್ಲ ಭಕ್ತಿಯೋಗಿಗಳು. ಯಾಕೆ? ಜ್ಞಾನ ಜಾಸ್ತಿ ಇರಬೇಕು ಅವರಿಗೆ, ಅಪ್ಲಿಕೇಶನ್ ಜಾಸ್ತಿ ಕಾಣುತ್ತೆ ಅಂತ ಅರ್ಥ. ಯಥಾ ಆತ್ಮತಂತ್ರೋ ಭಗವಾನ್ ಕ್ರೀಡತಿ ಆತ್ಮಮಾಯಯ ವಿಸೃಜ್ಯತೆ ಯಥಾ ಮಾಯಾಂ ಉದಾಸ್ತೆ ಸಾಕ್ಷಿವದ್ ಬಿಹು. ಯಥಾ ಆತ್ಮತಂತ್ರ ಭಗವಾನ್. ನೋಡಿ, ಸ್ವತಂತ್ರ ಪದ ಬಂದೋಯ್ತಿಲ್ಲಿ. ಅಲ್ಟಿಮೇಟ್ ತತ್ವ ಯಾರು? ಸ್ವತಂತ್ರ ತತ್ವ ಇಲ್ಲೇ ಬಂದಿದೆ. ತತ್ವ ಸಂಖ್ಯಾನ ಓದಿದ ತಕ್ಷಣ ಅರ್ಥ ಆಗುತ್ತೆ. ಸುಮ್ಮನೆ ಭಾಗವತ ಓದಿದಾಗ ಪದ ಅರ್ಥ ಸ್ವಾರಸ್ಯ ಗೊತ್ತಿರೋದಿಲ್ಲ. ತತ್ವ ಸಂಖ್ಯಾನ ಡೀಟೇಲ್ಸ್ ಗೊತ್ತಾದ ಮೇಲೆ ಓ ದೇವರು ಅಂಥ ದೊಡ್ಡವನು ಮಹಾತ್ಮ. ಆತ್ಮ ಅಂದ್ರೆ ಒಂದೇ, ಸ್ವ ಅಂದ್ರೆ ಒಂದೇ. ಆತ್ಮೀಯ, ಸ್ವಕೀಯ ಅಂತ ಹೇಳೋದಿಲ್ಲ. ಆತ್ಮಗ್ರಹ, ಸ್ವಗ್ರಹ, ಸ್ವ ಅಂತ ಅರ್ಥ. ಆತ್ಮತಂತ್ರ ಕೊಟ್ಟು ಸ್ವತಂತ್ರ ಭಗವಾನ್. ಏನೇನ ಹಿಂದೆ ನೋಡಲಿಲ್ಲ. ಪಾನೇನ ತೇ ದೇವ ಕಥಾಸುಧಾಯ ಅಂತಿಂದ ವಾಕ್ಯ ಬಂದಿದೆ. ಅದಕ್ಕಿಂತ ಅದು ಬೇರೆ ಗತಿ ಇಲ್ಲ. ಇವತ್ತು ಒಳ್ಳೆ ಸಂಗೀತಗಾರನಿಗೆ ಎಷ್ಟು ಕೊಟ್ಟು ನಿಮ್ಮೆ ಹಾಡಬೇಡ, ಬೇಕಾಷ್ಟು ದುಡ್ಡು ಕೊಟ್ಟು ಬಿಡೋದಿಲ್ಲ ಅವ್ನು. ಯಾತಕ್ಕೆ? ಅವನಿಗೆ ಹಾಡೋದು ಅವ್ನಿಗೆ ಸಹಜವಾಗಿ ಬಂದಿರೋದು. ಅದು ಉಸಿರಾಡಬೇಡ ಅಂತ ಹೇಳಿದ್ರೆ ಹಾಗಾಗಿ ಅದಕ್ಕೆ ಏನು ಕೊಡಬೇಡಿ, ಎಂಜಾಯ್ ಮಾಡ್ತೀರಿ ಅಂತ ಹೇಳ್ತಾರೆ.
ಆ ಥರ ಇರಬೇಕು. ಪಾನೇನ ದೇವ ಕಥಾ ಸುಧಾಯ, ದೇವರ ಕಥೆ ಕೇಳೋದೇ ಅವರಿಗೆ ಆನಂದ ಕೊಡೋದ್ರಿಂದ ಏನು ಪ್ರಯೋಜನ ಅಂತ ಕೇಳೋದಿಲ್ಲ, ಅದೇ ಅಲ್ಟಿಮೇಟ್. ಯಥಾ ಆತ್ಮತಂತ್ರೋ ಭಗವಾನ್ ವಿಕ್ರೀಡತಿ ಆತ್ಮಮಾಯಯ ದೈವಿ ಹೇಷ ಗುಣಮಮಿ ಮಮ ಮಾಯಾ ದುರತ್ಯಯ ಆತ್ಮೇಚ್ಛಯ ಸಂಭವಾಮಿ ಆತ್ಮಮಾಯಯ ವಿಸೃಜ್ಯತೆ ಯಥಾ ಮಾಯಾಂ ಉದಾಸ್ತೆ ಸಾಕ್ಷಿ ಬದ್ವೆವು. ಪರಮಾತ್ಮ ಮಾಯೆಯನ್ನು ಕವಿಸಿಬಿಟ್ಟು ನೋಡ್ತಾ ಕೂತ್ಬಿಡ್ತಾನೆ. ಅಂದರೆ ಒಬ್ಬರು ಆಟ ಶುರು ಮಾಡಿದ ಮೇಲೆ ನೋಡ್ತಾ ಕೊಡ್ತಾರಲ್ಲ ಹಾಗೆ ಪರಮಾತ್ಮ ಜಗತ್ತರ ಸೃಷ್ಟಿಯಾದಿಗಳಿಂದ ತಾನೇ ನೋಡ್ತಾ ಇದ್ದಾನೆ. ದ್ವೇಧಾ ವಾವ ಆತ್ಮ ಮಾಯಾ ತದ್ರೂಪ ತದ್ವಶೇತಿ ತದ್ವಶಯ ಸಂಸಾರ ಇತಿ. ದೇವಮಾಯ ಅಂಬದು ಎರಡು ವಿಧ, ಒಂದು ಆತ್ಮಮಾಯ ಆತ್ಮೇಚ್ಛ, ಇನ್ನೊಂದು ಅದರ ವಶ. ಅಧೀನವಾದ ಮಾಯೆ ಒಂದು, ತನ್ನದೇ ಆದ ಮಾಯೆ ಒಂದು. ಅದು ಸ್ವರೂಪಭೂತವಾದದ್ದು, ಇದು ಹೊರಗಿರ್ತಂತ ಕಾಣ್ತದೆ. ಅದಕ್ಕೆ ಇವತ್ತು ನಮ್ಮ ಕೈಯೇ ಇದೆ. ಈಗ ಒಂದು ಇಕ್ಕಡ ತೊಗೊಂಡು ನಾವು ಬೆಂಕಿ ಬಿಡ್ತೀವಿ, ನಾವು ಕೆಂಡ ತೆಗೆದಿಡ್ತೀವಿ ನೋಡಿ. ವರ್ಕ್ ಮಾಡಿ ನೋಡೋದಕ್ಕೆ ಏನದು ಇಕ್ಕಡ, ಈ ಕೈಯೇ ಇಲ್ಲ. ಈ ಕಡೆ ತೊಗೊಂಡು ಏನು ಮಾಡ್ತೀರಿ ಈಗ? ಈ ಕಡೆ ಇದಿಲ್ಲ. ಬಟ್ ಇದರಲ್ಲಿ ಕಂಪೇರಲ್ಲಿ ಯಾವ್ದು ದೊಡ್ಡದೀಗ? ಕೈ ದೊಡ್ಡದು. ಯಾಕೆ ಅದು ಬಿಟ್ಟು ಬೇರೆ ಸಬ್ಸ್ಟ್ಯೂಟ್ ತೊಗೋಬೋದು, ಇದು ಸಬ್ಸ್ಟ್ಯೂಟ್ ಇಲ್ಲ. ಮತ್ತು ಈ ಥರ ಯೋಚನೆ ಮಾಡಿದರೆ ಇದು ಅದು ಪರಕೀಯ, ಅದು ಹೊರಗಿಂದ ಇದು ಒಳಗಿಂದ. ಬಟ್ ಕೆಲಸಕ್ಕೆ ಎರಡೂ ಬೇಕು, ದೇವರಿಗೆ ಎರಡೂ ಬೇಕಿಲ್ಲ. ಆದರೆ ಅವರಿಗೆ ಅವಕಾಶ ಕೊಡೋಕ್ಕೋಸ್ಕರ ತಗೋತಾನೆ ಹೊರತು ದೇವರಿಗೆ ಯಾರ ಅವಲಂಬನೆಯೂ ದೇವರಿಗಿಲ್ಲ. ಅವಲಂಬನೆ ಬಂದ ತಕ್ಷಣ ಏನಾಗ್ತಾನೆ ಅವನು? ದೇವರಲ್ಲ ಅಂತ ಪ್ರೂವ್ ಆಗಿಬಿಡ್ತಾನೆ. ಸ್ವತಂತ್ರ ಪದ ತೆಗೆದುಹಾಕಿಬಿಟ್ರೆ ದೇವರಾಗೋದಿಲ್ಲ. ಯಥಾ ಆತ್ಮತಂತ್ರು ಭಗವಾನ್ ವಿಕ್ರೀಡ, ಅದು ಒಳ್ಳೆಯ ದೃಷ್ಟಾಂತ ಕೊಟ್ಟರು. ದೇವ ದ್ವೇಧ ವಾ ಆತ್ಮಮಾಯ, ಆತ್ಮಮಾಯ ಎರಡು ವಿಧವಾದದ್ದು. ಒಂದು ಆತ್ಮಸ್ವರೂಪ, ಇನ್ನೊಂದು ಆತ್ಮಾಧೀನ. ಇವತ್ತು ಈ ಕಡೆ ಇದೆ, ನಮ್ಮ ಸ್ವರೂಪ ಅಲ್ಲ, ನಮ್ಮ ಕೈಯಲ್ಲಿದೆ. ಕೈ ಸ್ವರೂಪದಲ್ಲೇ ಆ ಥರ ಸ್ವರೂಪ ದೇಹಕ್ಕೆ ಕೈ ಸ್ವರೂಪದಲ್ಲೇ ಇರೋದು. ಅದನ್ನೆಲ್ಲ ತಿಳ್ಕೊಂಡ್ರೆ ಆತ್ಮಮಾಯ ತದ್ರೂಪ ತದ್ವಶೇತಿ. ಇನ್ನು ಸ್ಪೆಕ್ಟ್ಸ್ ಕ್ಲಿಯರಾಗಿ ಅರ್ಥ ಆಗುತ್ತೆ. ಕಣ್ಣು ಕಾಣೋದು ಹೌದು, ಸ್ವರೂಪ ಅಲ್ಲ ಅಂಬೋದು ಹೌದು. ಬಟ್ ಅದು ಬೇಕು, ಅದರ ಕೆಲಸ ಆಗತ್ತೆ. ಆ ರೀತಿ ಇದೆ. ಅದಕ್ಕೆ ಹೌದು. ವಾವ ಅಂದರೆ ಎಲ್ಲಿದೆ? ವೇದ ವಾವ ಆತ್ಮಮಾಯ ತದ್ರೂಪ ತದ್ವಶ ಇತಿ. ಅದು ವೇದದ ಕೊಟೇಶನ್. ಅದು ವೇದಗಳಲ್ಲಿ ಉಪಯೋಗಿಸ್ತಾರೆ. ಆ ವಾವ ಎಂಬ ಪದ ಏನದು? ಗಟ್ಟಿ ಕೊಡೋದು, ಅದನ್ನು ಅಫರ್ಮ್ ಮಾಡೋದಕ್ಕೋಸ್ಕರ ವೇದಗಳಲ್ಲಿ ಅಮಾನ್ಯವಾಗಿ ಉಪಯೋಗಿಸ್ತಾರೆ ಪದನ. ಉಪನಿಷತ್ ಎಷ್ಟೋ ಸತ್ತು ಬಂದಿದೆ. ಅದಕ್ಕೆ ಇದಿಷ್ಟು ಇನ್ನೊಂದು ಕ್ರಮ ಹಾಕೋಬೇಕು. ದ್ವೇಧಾವ ಆತ್ಮಮಾಯ ತದ್ರೂಪ ತದ್ವಶ ಇತಿ. ಮುಂದೆ ತದ್ವಶಾಯ ತದ್ವಶಯ ಸಂಸಾರ ಇತಿ. ತದ್ವಶಯ ತನ್ನ ಅಧೀನದಲ್ಲಿರ್ತಕ್ಕಂತಹ ಪ್ರಕೃತಿಯ ಮೂಲಕವಾಗಿ ಪರಮಾತ್ಮ ಏನು ಮಾಡ್ತಾನೆ? ಸಂಸಾರ ಇತಿ, ಇವರನ್ನು ಸಂಸಾರದಲ್ಲಿ ತೊಡಗಿಸ್ತಾನೆ. ಅದೇ ಮಮಮಾಯ ದುರತ್ಯಯ ಅಂತ ಆಟಕ್ಕಾಗೋದೇ ಇಲ್ಲ, ಅದರಲ್ಲಿ ಎವಳಗಾಶಿಬಿಡ್ತಾನೆ. ರಮಯತ್ತೇಷ ಆತ್ಮೈಷ ಆನಂದ ಇತಿರದು ಸೌಕರಾಯಣ ಶ್ರುತಿ. ನೋಡಿ, ಇದಿಷ್ಟು ಶ್ರುತಿನೇ ಹಾಕಿಬಿಟ್ರು. ಎಲ್ಲಿಂದ ದೊಡ್ಡ ಅದೊಂದು ಶ್ರುತಿ, ಇದೊಂದು ಶ್ರುತಿ. ಸ್ವರೂಪಯ ವಿಮೋಚಯತಿ ಉದಾಸ್ತೆ ತದ್ವಚಾಂ ವಿಮುಕ್ತಸ್ಯ ಇತರಯ ಏನಂ ರಮಯತಿ ಏಷಃ ಆತ್ಮ ಏಷಃ ಆನಂದ ಇತಿ ಸೌಕರಾಯಣ ಶ್ರುತಿ. ಇದು ಹೇಳಿದ್ದಕ್ಕೆಲ್ಲ ಇದು ಎರಡಿದೆ ಅಂತ ಹೇಳಿದಾರಲ್ಲ, ಏನು ಆಧಾರ ಕೊಟ್ಟರು? ಸ್ವರೂಪಯ ವಿಮೋಚಯತಿ ಉದಾಸ್ತೆ ತದ್ವಚಾಂ ವಿಮುಕ್ತಸ್ಯ ಇತರಯ ಏನಂ. ಸ್ವರೂಪಯ ವಿಮೋಚಯತಿ ಇತರಯ ಸಂಸಾರಯತಿ, ಇದರಿಂದ ಬಂಧನವನ್ನು ಮಾಡ್ತಾನೆ. ರಮಯತಿ ಏವ ಆತ್ಮ ಇವ. ಈ ಪ್ರಕೃತಿ, ಜಡ ಪ್ರಕೃತಿಗೆ ಬಿಡುಗಡೆ ಮಾಡೋ ಶಕ್ತಿ ಅದಕ್ಕಿಲ್ಲ, ಗೊತ್ತಾಯ್ತಾ? ಉದಾಹರಣೆಗೆ ಪಶ್ಯ ತನಗೆ ನಿಲ್ಲೋ ಶಕ್ತಿ ಇಲ್ಲಲ್ಲ, ಹಾಗೆ ಒಡಗರ ವ್ಯಕ್ತಿ ಮಾಡುವ ಕೆಲಸ. ಮಹಾಲಕ್ಷ್ಮಿಗೆ ಶಕ್ತಿ ಇದೆ, ಜಡ ಪ್ರಕೃತಿಗೆ ಅದು ಮೂಮೆಂಟ್, ಸ್ವಂತ ಮೂಮೆಂಟ್ ಇಲ್ಲ, ಗೊತ್ತಾಯ್ತಾ? ಮಹಾಲಕ್ಷ್ಮಿಗಿದೆ, ಆದರೆ ಸ್ವಾತಂತ್ರ್ಯ ಇವರಿಗೆ ಮೂಮೆಂಟ್, ತಿಳುವಳಿಕೆನೇ ಇಲ್ಲ. ಜಡ ಪ್ರಕೃತಿಗೆ ತಿಳುವಳಿಕೆನೇ ಎಲ್ಲ ಇದೆ, ಶಕ್ತಿ ಇದೆ, ಆದರೆ ಅಧೀನವಾಗಿ. ದೇವರಿಗೆ ಅದು ಯಾವುದೂ ಇಲ್ಲ. ಅತ್ರ ಪ್ರಮಾಣಂ ಹಿ ಭವಾನ್ ಪರಮೇಷ್ಠಿ ಯಥಾತ್ಮಭೂ ಅಪರೇಹಿ ಅನುತಿಷ್ಠಂತಿ ಪೂರ್ವೇಶಾಂ ಪೂರ್ವಜೈ ಕೃತಂ. ಈ ರೀತಿ ಮಾಯೆಗಳ ಇದಿಷ್ಟು ಗೀತಾರ್ಥ ಬೇಕಾದ್ರೆ ಎಲ್ಲ ಓದಿರ್ಬೇಕು. ಆ ಮಾಯ ಶಬ್ದ ಹೇಳ್ತಾ ಯಾವ ಮಾಯೆ ಇದು? ಮಮ ಮಾಯ ಅಂತ ಹೇಳಿದ್ರಿಂದ ಮಮ ಮಾಯ ಮದ್ದು ಹೇಳಿದ ಸಂಭವಾಮಿ ಆತ್ಮಮಾಯ, ತನ್ನದೇ ಮಾಯ. ಇದೇನಿದು? ದೈವಿ ಶೇಷ ಗುಣಮಮೀ ಮಯ ಮಾಯ, ನನ್ನ ಅಧೀನ ಮಾಯೆ ಇದು, ಅದು ನಾನೇ ಮಾಯೆ. ಎರಡು ವ್ಯತ್ಯಾಸ ಇದೆ. ನಾನು ಮಾಡ್ತೇನೆ ಹೋಗ್ರಿ, ಅವರಿಂದ ಹೇಳಿ ಮಾಡಿಸ್ತೀನಿ ಅಂತಾರಲ್ಲ, ಹಾಗೆ ಅವ್ರ ಕೈಯಲ್ಲಿ ಮಾಡಿಸ್ತೇನೆ ಅಂತ ಒಂದು, ನಾನು ಮಾಡ್ತೇನೆ ಅಂತ ಒಂದು. ಆ ಅರ್ಥ ಎರಡು ಮಾಯೆಗಳಿವೆ. ಹತ್ರ ಅವರು ಮಾಯಾವಾದಿಗಳ ಮಾಯೆ ಇಲ್ಲ ಇಲ್ಲಿ. ಅವ್ರ ಮಾಯೆ ಅಂದರೆ ಏನಾದ್ರು ದೇವರೇ ದಾರಿ ತಪ್ಪಿಸೋದು, ಗೊತ್ತಾಯ್ತಾ? ದೇವರೇ ದಾರಿ ತಪ್ಪಿಸೋ ಮಾಯ ಅಂದರೆ ಅದು ಹೊರಗಿನ ಮಾಯ. ಎರಡೂ ಅಲ್ಲ, ಅಧೀನನೂ ಅಲ್ಲ, ಸ್ವರೂಪನೂ ಅಲ್ಲ. ಹೊರಗಿಂದ ಮುಂದೆ ಅಟ್ಯಾಕ್ ಮಾಡುತ್ತೆ. ಹೊರಗಿಂದ ಯಾಕೆ ಬರಾಗಿಲ್ಲ? ಅದು
ಬಿಟ್ಟು ಬೇರೆ ಇರ್ಲಿಕ್ಕೆ ಜಾಗನೇ ಇಲ್ಲ, ಇರಾಗೆ ಚಾನ್ಸಸ್ಸೇ ಇಲ್ಲ, ಎಲ್ಲಿಂದ ಬರಬೇಕಾಗಿದೆ? ಅದು ಬರೋದು ಅದೇ ಸ್ವತಂತ್ರ ಆಯ್ತು. ಈಗ ಈ ಬ್ರಹ್ಮನ್ನೇ ಅಟ್ಯಾಕ್ ಮಾಡೋದಾದರೆ ಯಾವ್ದು ದೊಡ್ಡದು? ಈಗ ಇದೇ ದೊಡ್ಡದು. ಅಟ್ಯಾಕ್ಡ್ ದೊಡ್ಡದು, ಅಟ್ಯಾಕ್ ಮಾಡೋದು ದೊಡ್ಡದು? ಅದು ಇಷ್ಟೆಲ್ಲ ಯೋಚನೆ ಮಾಡೋದಿಲ್ಲ. ಅತ್ರ ಪ್ರಮಾಣಂ ಹಿ ಭವಾನ್ ಪರಮೇಷ್ಠಿ ಮಯಾ ಆತ್ಮಭೂ ಯಥಾ ಆತ್ಮಭೂ. ಇದಕ್ಕೆಲ್ಲ ಏನು ಆಧಾರ ಅಂದರೆ ನಾನೇ ಹೇಳ್ತಿದ್ದೇನೆ ಅಂತ ಹೇಳ್ತಾರೆ. ಪರಮೇಷ್ಠಿ ಯಥಾ ಆತ್ಮಭೂ. ಆತ್ಮಭೂ ಅಂದರೆ ಸ್ವಯಂಭೂ. ಪರಮೇಷ್ಠಿ ಬ್ರಹ್ಮದೇವರು. ಅವರಿಗೆ ಗೊತ್ತಿದೆ, ಬ್ರಹ್ಮದೇವರ ಕ್ಲಿಯರ ಪ್ರತಿಯೊಂದು ಗೊತ್ತು ಅವರಿಗೆ. ಉಳಿದವರಿಗೆ ನೇರ ಗೊತ್ತಿಲ್ಲ. ಮತ್ತೇನು ಹೇಳಿದ್ರು ಪ್ರೆಸಿಡೆಂಟ್ ಮಾತಾಡ್ಕೊಂಡ್ಬರ್ತಾರೆ ಅಸೋಸಿಯೇಷನ್ನು, ಏನಾಯಿತು ಅಂತ ಅವ್ರನ್ನ ಹೇಳಬೇಕು. ಆಮೇಲೆ ಎಲ್ಲರೂ ಕ್ವಶನ್ ಮೀಟಿಂಗ್ ಮಾಡೋದಿಲ್ಲ. ಯಾರನ್ನು ಕ್ವಶನ್ ಮೀಟಿಂಗ್ ಮಾಡ್ತಾರೆ? ಯಾಕಂದ್ರೆ ಇಬ್ಬರು ಕೂತ್ರೆ ಗಲಾಟೆ ಮಾಡ್ತಿರ್ತಾರೆ, ಅಷ್ಟು ಜನ ಕೂತ್ರೆ ಗೋವಿಂದ ಮಾತು ಓದಿರ್ತಿರ್ತಾರೆ, ಕೆಲಸನೇ ಆಗೋದಿಲ್ಲ. ಅಲ್ಲಿ ಮಾತ್ರ ಆಗೋ ಸಾಧ್ಯ. ಆದ್ದರಿಂದ ಅದು ನಡೆಯುತ್ತೆ. ಅದನ್ನು ಯಾರ ಅಯ್ಯೋ ಕಾಲೇಜ್ ಎಲ್ಲ ಇರೋ ನೋಡಿದ್ವಿ, ಗೊತ್ತಾಯ್ತಾ? ಎಲ್ಲ ಹೋಗೋದು ಕೆಲಸೋದು ಅವು ಒಬ್ಬನೇ ಬರೆದ್ರೆ ಬರ್ತಾರೆ. ಒಂದು ಸರ್ತಿ ಕಾಲೇಜಲ್ಲಿ ಹೋಗ್ತಿದ್ದೀನಿ, ಎಲ್ಲ ಸ್ಟ್ರೈಕ್ ಅಂತ ಕೂತ್ಕೊಬಿಟ್ಟಿದ್ದಾರೆ. ಹೋಗ್ತಿರ್ಲಿಕ್ಕೆ ಏನು ಸ್ಟ್ರೈಕು ಅಂತ ಕೇಳಿದರೆ ಏನು ಹಾಗೆ ಹೀಗೆ ಒದರಾಡ್ತಿದ್ದಾರೆ ಉದ್ದೇಶಬ್ರೆ. ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ ಒಬ್ಬರು ಬಂದ, ನೀವು ಕ್ಲಾಸ್ಗೆ ಹೋಗಿ ಇವ್ರು ಕರ್ಕೊಂಡು ಹೋಗ್ಬೋದು ಹೊರಗಡೆಗೆ. ಅದು ಹೋಗ್ಬಿಟ್ಟು ಕ್ಲಾಸ್ ಕುತ್ಕೊಬಿಟ್ಟು ಏನಂತ ನಂಗೆ ಗೊತ್ತಿಲ್ಲ ಸರ್, ಏನು ಮಾಡೋದು ನನಗೆ ಗೊತ್ತಿಲ್ಲ, ಸುಮ್ಮನೆ ಕ್ಲಾಸ್ಗೆ ಹೋಗುತ್ತೆ ಅಂದರೆ ಕೂತ ಸೈಕಾಲಜಿ ಹಾಗೆ. ಯಾರ ಕೂಗಿದ್ರು ಇವನು ಕೂಗಿದ, ಅದು ಕೆಲಸ ಆಗತ್ತೆ ಗೊತ್ತ ಕ್ರೆಡಿಟ್ ತೊಗೊಳಕ್ಕೋಸ್ಕರ ದಾರಿಯನ್ನು ಶುರು ಮಾಡ್ತಾರೆ. ಎಲ್ಲ ಸುಳ್ಳು. 90% ಇಂಥ ಕೆಲಸನೇ ನಡೆಯೋದು. ಸ್ವಲ್ಪ ಬುದ್ಧಿ ಉಪಯೋಗಿಸ್ಬಿಟ್ರೆ ಹೋಗ್ಬಿಡುತ್ತೆ ಇರೋದೇ. ಆಮೇಲೆ ಯಾರು ಪತ್ತೆನೇ ಇಲ್ಲ, ಒಬ್ಬರೂ ಇಲ್ಲ. ಅಂದರೆ ಎಷ್ಟು ಮೂರ್ಖರಿರ್ತಾರೆ ಅಂದರೆ ಇವ್ರು ನಡೀತಿರೋದು ಹಾಗೆ. ಹಾಗೆ ಆಗ್ಬಿಡ್ತಾರೆ. ಅಪರೇಹಿ ಅರುತಿಷ್ಠಂತಿ ಪೂರ್ವೇಶ. ಅದು ಒಂದೇ ಸರ್ತಿ ಹಾಗೆ ಹೋದ್ರೆ ಮತ್ತೆ ಏನಿಲ್ಲ ಇಲ್ಲ, 5 ನಿಮಿಷ ಕ್ಲೋಸ್ ಎಲ್ಲ. ನನಗೆ ಎಷ್ಟು ಮೂರ್ಖರಿರ್ತಾರೆ. ಅವನು ಇವನು ಅದೇ ನಿಷ್ಠೆ ಆಗ್ಬಿಡ್ತಾರೆ, ಬೈ ತಕ್ಷಣ ಅವ್ರು ಕಲ್ಲು ಶುರು ಮಾಡ್ತಾರೆ. ಅದು ಬೆಳಕತ್ತ ಹೋಗ್ಬಿಡುತ್ತೆ ಹಾಗೆ. ಭವಾನ್ ಪರಮೇಷ್ಠಿ ಯಥಾತ್ಮಭೂ ಅಪರೇಹಿ ಅನುತಿಷ್ಠಂತಿ ಪೂರ್ವೇಶಾಂ ಪೂರ್ವಜೇ ಕೃತಂ. ಉಳಿದವರೆಲ್ಲ ಏನು ಮಾಡ್ತಾರೆ? ಈಗ ಮುಂದವ್ರು ಮಾಡಿದ್ರೆ ಇನ್ನು ಮಾಡ್ತಾರೆ. ವೆರಿ ಸಿಂಪಲ್. ಇದು ಲಾಂಗ್ ಇದೆ, ಟ್ರಾಫಿಕ್ನಲ್ಲಿ ಲಾಂಗ್ ಇದೆ, ಸಿಗ್ನಲ್ ಕಾಣಿಸುತ್ತೆ ಅವನಿಗೆ. ಮತ್ತು ಯಾವಾಗ ಹೋಗ್ತಾರೆ ಮುಂದೆ? ಮುಂದವ್ರಲ್ಲಿ ಹೋಗ್ತಾರೆ ಅಷ್ಟೇ. ಮುಂದೆ ಕಾಣಿಸುತ್ತೆ. ಮುಂದವ್ನು ಯಾರು ಮುಂದೆ ಎಲ್ಲ ನೋಡ್ಲಿಕ್ಕೆ ಅವನಿಗೆ ಅವ್ನು ನೋಡೇ ಹೋಗ್ಬೇಕು. ಉಳಿದವರೆಲ್ಲ ಇವನು ಫಾಲೋ ಮಾಡಬೇಕು. ನೋಡಿ, ಪೂರ್ವೇಶಾಂ ಪೂರ್ವಜೇ ಕೃತಂ ಅದೇ ಬರುತ್ತೆ. ತಸ್ಮಾತ್ ಕುರು ಕರ್ಮೈವ ತಸ್ಮಾತ್ ತ್ವಂ ಕುರು ಕರ್ಮೈತ್ವಂ ಪೂರ್ವೈಹಿ ಅನುಷ್ಠಿತಂ. ಹಿಂದವ್ರು ಅನುಷ್ಠಾನ ಮಾಡಿದ್ದಾರಲ್ಲ ನೋಡ್ಕೊಂಡು ಮಾಡಿ. ಯಾರು ಕೇಳಲ್ಲ, ನೀವು ನೋಡಿದ ಸಿಗ್ನಲ್ ಅದು ಮುಂದೆ ಹೋಗ್ತಿದ್ದಾರಲ್ಲ ಅಂತಾರಲ್ಲ, ಅದು ಗೊತ್ತಾಗುತ್ತೆ ಅವ್ರಿಗೆ. ಅದನ್ನು ಅನುಸರಿಸ್ಬೇಕು. ಅದಕ್ಕೊಂದು ಮಾತಿದೆ, ಮಹಾಜನೋ ಏನ ಗತಸ್ಸ ಪಂಥ. ಎರಡು ಅರ್ಥ ಅದಕ್ಕೆ. ದೊಡ್ಡವ್ರು ಯಾವ ದಾರಿಯಲ್ಲಿ ಹೋಗಿರ್ತಾರೋ ಆ ದಾರಿಯಲ್ಲಿ ಹೋಗಬೇಕು. ಮತ್ತು ಕೆಲವು ವಿಷಯದಲ್ಲಿ ಹೆಚ್ಚು ಜನ ಯಾವುದನ್ನು ಫಾಲೋ ಮಾಡ್ತಾರೆ ಅದನ್ನು ಫಾಲೋ ಮಾಡಬೇಕು. ಎರಡವು. ಯಾರ? ಹಾಂ, ಅಲ್ಲಿ ಎರಡೀಗ ಬಹುಜನ ಅಂತೇಳಿದ್ರೆ ಕೆಲವು ವಿಷಯಗಳು ಬಂದಾಗ ಮಹಾಜನದಲ್ಲೇ ಬಹುಜನ ಗೊತ್ತಾಯ್ತಾ? ಏಕಾದಶಿ ಮಾಡೋರಲ್ಲಿ 2 ಗುಂಪು ಶುರುವಾಯಿತು. ಇವರೆಲ್ಲ ಒಳ್ಳೆಯವರೇ ಇವತ್ತು ನಾಳೆ ಅಂತ ಬಂತು. ಇದರಲ್ಲಿ ಏನು ಮಾಡಬೇಕಾಗ ಬುದ್ಧಿರ ಪ್ರಶ್ನೆ ಇದೆ. ಬಹುಜನ ಅನ್ನೋದು ಬರೀ ಮೆಜಾರಿಟಿ ಅಲ್ಲ. ಮಹಾಜನದಲ್ಲಿ ಇವತ್ತು ಮೆಜಾರಿಟಿ ಇಂಡಿಯನ್ಸ್ ಅವು ಯಾರೋ ಓಟ್ ಹಾಕಿದರೆ ಬಂದು ಸಂಬಂಧಪಟ್ಟವನಾಗ ಅದರಲ್ಲಿ ಮಹಾಜನದಲ್ಲಿ ಬಹುಜನ ತಗೋಬೇಕು. ಇವತ್ತು ದಡ್ಡರಲ್ಲಿ ಬಹುಜನ ತೊಗೊಂಡು ಎಷ್ಟು ಜನ ತೊಗೊಂಡು, ಕುರುಡರಲ್ಲಿ ಎಲ್ಲ ಕೂಡ ಎಷ್ಟು ಜನ ತೊಗೊಂಡ್ರೆ ಅಷ್ಟೇ. ಒಬ್ಬ ಕಣ್ಣಿರೋ ಎಲ್ಲರನ್ನೂ ಸೋಲಿಸ್ಬಿಡ್ತಾರೆ. ಅಪರೇಹಿ ಇವೆಲ್ಲ ಕರ್ಮಾಚರಣೆ ಮಾಡೋ ರೀತಿಗಳೆಲ್ಲ. ಅಪರೇಹಿ ಅನುತಿಷ್ಠಂತಿ ಪೂರ್ವೇಶಾಂ ಪೂರ್ವಜೈ ಕೃತಂ. ತುಂಬ ಊರುಗಳಲ್ಲಿ ಹೋದಾಗ ಜನ ನೋಡ್ತಾರೆ, ಇಲ್ಲ ಆ ಕಡೆ ತಾವು ಆ ಕಡೆ ಹೋಗ್ತಾರೆ. ಉಳಿದು ಏನು ಕೇಳೋದಕ್ಕೆ ಗೊತ್ತಿರೋದು. ಕೆಲವು ಭಾಷೆ ಗೊತ್ತಿಲ್ಲದ ಊರಿಗೆ ಹೋದ್ರಂತೂ ಬೇರೆ ದಾರಿನೇ ಇಲ್ಲ. ಏನು ಮಾಡಬೇಕು ಅವರು? ಹೋದ್ರೆ ಸುಮ್ಮನೆ ಹೋಗ್ತಿರ್ಬೇಕಾಗ್ತದೆ. ಯಸ್ಮಾತ್ ಅನುತಿಷ್ಠಂತಿ ತಸ್ಮಾತ್ ಪರಮೇಷ್ಠಿ ಪ್ರಮಾಣ. ಅಲ್ಲಿ ಬೇಸಿಕ್ ಯಾರು ಇದಕ್ಕೆಲ್ಲ ಹೇಳ್ಕೊಡೋರು? ಬ್ರಹ್ಮದೇವ. ಯಾಕೆ? ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಎಲ್ಲದೂ ತಿಳಿಸ್ಕೊಟ್ರು ಬ್ರಹ್ಮದೇವರಿಗೆ. ಆದ್ದರಿಂದ ಅವರಿಂದ ಜ್ಞಾನ, ಅವ್ರು ಮಾಡೋದನ್ನು ನೋಡಿ ತಿಳಿಯೋದು, ಅವರಿಂದ ಜ್ಞಾನ ಪಡೆದ್ರೆ ಅವ್ರನ್ನ ಫಾಲೋ ಮಾಡೋದು, ಹೊರತು ಬೇರೆ ರೀತಿ ಅಲ್ಲ. ಪರಮೇಷ್ಠಿ ಪ್ರಮಾಣಂ ಸ ಉಪಮಂತ್ರಿತೋ ರಾಜ್ಞಾ ಕಥಾಯಾಮಿತಿ ಸತ್ಪತೆ ಬ್ರಹ್ಮರಾತೋ ಭೃಶಂ ಪ್ರೀತೋ ವಿಷ್ಣುರಾತೇನ ಸಂಸದಿ. ಇದೆಲ್ಲ ಮಧ್ಯೆ ಮಧ್ಯೆ ತುಂಬ ಜಂಪ್ ಮಾಡ್ಕೊಂಡು ಹೇಳ್ತಾ ಹೋಗ್ತಾರೆ. ಸಹ ಉಪಮಂತ್ರಿತೋ ರಾಜ್ಞಾ ಕಥಾಯಾಮಿತಿ ಸತ್ಪತೆ. ಉಪಮಂತ್ರಿತ ಅಂದರೆ ಆಹ್ವಾನಿಸಲ್ಪಟ್ಟರು. ಯಾರು? ಶುಕಮುನಿಗಳನ್ನು ಪರೀಕ್ಷಿತ ರಾಜ ಆಹ್ವಾನ ಮಾಡಲ್ಲ. ಅವ್ರು ಯಾರು? ಬ್ರಹ್ಮರಾತಃ ಭೃಶಂ ಪ್ರೀತಃ ವಿಷ್ಣುರಾತೇನ ಸಂಸದಿ. ಬ್ರಹ್ಮರಾತಃ ಯಾವಾಗ ಅವರು ಆಹ್ವಾನ ಕೊಟ್ಟು ಗೌರವದಿಂದ ಪ್ರಾರ್ಥನೆ ಮಾಡಿಕೊಂಡ ಭಾಳ ಖುಷಿಯಿಂದ ಏನು ಮಾಡಿದ್ರು ಇವರು? ವಿಷ್ಣುರಾತೇನ
ಪ್ರೀತಃ ಗೊತ್ತಾಯ್ತಾ ಬ್ರಹ್ಮರಾತಃ ಭೃಶಂ ಸಂಸೆ ದೊಡ್ಡ ಸಭೆ ಅದು. ಆ ಸಭೆಯಲ್ಲಿ ವಿಷ್ಣುರಾತನಿಂದ ಕೇಳಲ್ಪಟ್ಟಂತಹ ಅವರು ಪ್ರೀತರಾಗಿ ಬ್ರಹ್ಮರಾತರು ಹೇಳಿದರು. ಇದಕ್ಕಿದ್ದಾಗ ಬ್ರಹ್ಮರಾತರಿಂದ ಬಂದರು ಯಾರು ಅಂತ ಕೇಳಿದರೆ ಶುಕಾಚಾರ್ಯಗೆ ಇನ್ನೊಂದು ಹೆಸರದು. ಬ್ರಹ್ಮರಾತ ಅಂದರೆ ಯಾರು? ಶುಕಾಚಾರ್ಯ. ಯಾತಕ್ಕೆ ಅಂದರೆ ಕಾರಣ ಕೊಡ್ತಾರೆ. ಬಾಲೋಪಿ ಸಗುರುತ್ವೇನ ಮುನಿಭ್ಯೋ ಬ್ರಹ್ಮಣ ಯತಃ ದತ್ತೋತೋ ಬ್ರಹ್ಮರಾತೀತಿ ನಾಮ ವೈಯಾಸಿಕೇರಭೂತ್ ಇತಿ ಪಾತ್ಮೆ. ಉಳಿದೆಲ್ಲ ಸ್ಪಷ್ಟ ಇದೆ. ವಿಷ್ಣುರಾತ ಅಂದ್ರೇನು? ಪರೀಕ್ಷಿತ ರಾಜ. ಯಾತಕ್ಕೆ? ವಿಷ್ಣುವಿನಿಂದ ಅನುಗ್ರಹಿಸಿ ಕೊಡಲ್ಪಟ್ಟವನು, ಗೊತ್ತಾಯ್ತಾ? ಆದರೆ ಬ್ರಹ್ಮರಾತ ಯಾರಪ್ಪ ಅಂದರೆ ಇವರು. ಬಾಲೋಪಿ ಗುರುತ್ವೇನ ಮುನಿಭ್ಯೋ ಬ್ರಹ್ಮಣಾಯತಃ. ಮುನಿಗಳೆಲ್ಲ ನಮ್ಮ ಗುರುಗಳು ಹೇಳಿ ಅಂತ ಹೇಳಿದರು. ಎಷ್ಟೋ ಸರ್ತಿ ಏನಾಗ್ತಾರೆ, ಫ್ರೆಶ್ ಅಪಾಯಿಂಟ್ಮೆಂಟ್ ಮೇಷ್ಟ್ರು ಹುಡುಗರು ಸಣ್ಣವರು ಇರ್ಬೋದು ಎಷ್ಟೋ ಸಲ ಕೆಲವು ವಿಷಯಗಳಲ್ಲಿ. ಅದೇನೋ ಸಮಸ್ಯೆ ಅಲ್ಲ ಅದು. ಅದಕ್ಕೇನೆ ಬ್ರಹ್ಮರಾತ ಅಂತ ಹೆಸರಾಯಿತು. ಅಂದರೆ ಕೇಳ್ತಿರೋರು ಯಾರು? ದೊಡ್ಡ ದೊಡ್ಡ ಮುನಿಗಳು. ಹೇಳ್ತಿರೋರು ಯಾರು? ಚಿಕ್ಕ ವಯಸ್ಸಿನ ಶುಕಾಚಾರ್ಯರು. ಅದಕ್ಕೆ ಬಟ್ ಯಾಕೆ ಒಪ್ಕೋಬೇಕು? ಬ್ರಹ್ಮರಾತ ಇಲ್ಲಿ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ್ದಾರೆ, ಗೊತ್ತಾಯ್ತು. ಚಿಕ್ಕ ಡಿ ಸಿ ಬಂದಿದ್ದಾನೆ, ಹೆಂಗ್ ಅವನು ಸೀನಿಯರ್ ತಹಸೀಲ್ದಾರ್ ಕೈ ನಮಸ್ಕಾರ ಹೊಡೆದಾಡ್ತಿರ್ಬೇಕು. ಯಾತಕ್ಕೆ? ಗೌರ್ಮೆಂಟ್ ಬ್ರಹ್ಮರಾತ. ಇದು ಅರ್ಥ ಮಾಡಿಕೊಂಡ್ರೆ ಗೌರ್ಮೆಂಟಿಂದ ಅಪಾಯಿಂಟ್ ಆದವನು ವಯಸ್ಸಿನಲ್ಲಿ ಏನೋ ನೋಡೋದಿಲ್ಲ ನಾವೀಗ, ಪದವಿ ಅಷ್ಟೇ ನೋಡೋದು. ಬ್ರಹ್ಮರಾತ ಪದವಿ ಎಂಥದ್ದು ಅಂದರೆ ಉಪದೇಶಕರ ಪದವಿ. ಇವರು ಉಪದೇಶ ಕೇಳೋರಿದ್ದಾರಲ್ಲ ಅವರೆಲ್ಲ ಯಾರವರು? ಚಿಕ್ಕವರು, ವಯಸ್ಸಿನಲ್ಲಿ ದೊಡ್ಡವರು, ಇದರಲ್ಲಿ ಚಿಕ್ಕವರು. ಇವರು ವಯಸ್ಸಿನಲ್ಲಿ ಚಿಕ್ಕವರು, ಯೋಗ್ಯತೆಯಲ್ಲಿ ದೊಡ್ಡವರು. ಅಥವಾ ಬ್ರಹ್ಮರಾತ ಅಂತ ಕರೀತಾರೆ. ಮಕ್ಕಳಿಗೆ ಪಿತೃಗಳಿಗೆ ಕರೆದ್ರಲ್ಲ ಹಾಗೆ, ಅದು ಟರ್ಮ್ ಆಗಿ ಬಂದುಬಿಡ್ತಾರೆ. ಇದು ಹಾಗಲ್ಲ, ಇದ್ರಾಗಿ ಬಂತಾರೆ. ಇವರ ಪಿತೃಗಳು ಅಂತೇನಾಗಲಿಲ್ಲ. ಅದರಂತೆ ಬಾಲೋಪಿ ಸ ಗುರುತ್ವೇನ ಮುನಿಭ್ಯೋ ಬ್ರಹ್ಮಣ ಯತಃ ದತ್ತೋತೋ ಬ್ರಹ್ಮರಾತೀತಿ ನಾಮ ವೈಯಾಸಿಕೆ ಅಂದರೆ ವ್ಯಾಸಪುತ್ರರು ಅಂತ ಅರ್ಥ. ವೈಯಾಕರಣರು ಅಂತ ವ್ಯಾಕರಣರ ಕರಿತೀವಿ, ಹಾಗೆ ವ್ಯಾಸರ ಪುತ್ರನೇ ಅಂತ ಕರೆದ್ರು ವೈಯಾಸಿಕಿ ಅಂತ. ಅದಕ್ಕೆ ಮಹಾಭಾರತ ಪ್ರತಿಸತ್ ಮುಗಿಬೇಕಾದ್ರೂ ಕೂಡ ಇತಿ ವೈಯಾಸಿಕ್ಯಾಂ ಸಂಹಿತಾ ಶತಸಹಸ್ರಾಂ ಸಂಹಿತಾಯಾಮ್ ಅಂದರೆ ಶತಸಹಸ್ರ ಸಂಹಿತ ಅಂತ ಹೇಳಿದರೆ 1,00,000 ಶ್ಲೋಕದ ಗ್ರಂಥ ಮಹಾಭಾರತ. ಯಾರದಿದ್ದು? ವೈಯಾಸಿಕಿ. ವೈಯಾಸಿಕೆ ಅಂದರೆ ಎರಡು ಅರ್ಥ. ವ್ಯಾಸರು ಬರೆದಿದ್ದು ಅಂತ ಅರ್ಥ, ವ್ಯಾಸರ ಮಗ ಅಂತಲೂ ಅರ್ಥ. ದೇಹದಿಂದ ಹುಟ್ಟಿ ಬಂದರೆ ಮಗ, ಕೃತಿಯಾಗಿ ಬಂದರೆ ಕೃತಿ. ಅದು ವೇದವ್ಯಾಸರು ಬರೆದಂತಹ ಗ್ರಂಥ ಅಂತ ಪ್ರತಿ ಇದರಲ್ಲೂ ಹೇಳ್ತಾ ಹೋಗ್ತಾರೆ. ವೈಯಾಸಿಕೇರಭೂತಿ ಪಾತ್ವೆ ಆಹ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಬ್ರಹ್ಮಣೇ ಭಗವತ್ ಪ್ರೋಕ್ತಂ ಬ್ರಹ್ಮಕಲ್ಪ ಉಪಾಗತೆ. ಈ ಪ್ರಶ್ನೆ ಶುರುವಾಯಿತು. ಆಹ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಬ್ರಹ್ಮಣೇ ಭಗವತ್ ಪ್ರೋಕ್ತಂ ಬ್ರಹ್ಮಕಲ್ಪ ಉಪಾಗತೆ. ಶುಕಾಚಾರ್ಯ ಹೇಳಿದ್ದು ಏನು ಅಂದರೆ ಭಾಗವತ ಪುರಾಣ ಹೇಳಿದರು. ಯಾವುದಿದು? ಬ್ರಹ್ಮ ಸಂಹಿತಂ, ಬ್ರಹ್ಮದೇವರಿಂದ ಕೇಳಲ್ಪಟ್ಟದ್ದು. ಯಾವಾಗ ಹೇಳಿದರು ಬ್ರಹ್ಮದೇವರಿಗೆ? ಬ್ರಹ್ಮಣೇ ಹೇಳಿದ್ದ್ಯಾರು? ಭಗವತ್ ಪ್ರೋಕ್ತಂ. ಕೇಳಿದವರು ಯಾರು? ಬ್ರಹ್ಮದೇವರು. ಯಾವಾಗ? ಬ್ರಹ್ಮಕಲ್ಪೇ ಉಪಾಗತೆ. ಬ್ರಹ್ಮಕಲ್ಪ ಪ್ರಾರಂಭದಲ್ಲಿ ಆದಿಭಾಗವತ ಬಂದಿದ್ದಾಗ ಅದನ್ನು ಬ್ರಹ್ಮದೇವರು ಕೇಳಿದರು. ಅನಂತರ ಅವರು ನಾರದರು ಹೇಳಿದರು. ನಾರದರು ವೇದವ್ಯಾಸರು ಹೇಳಿದ್ರಲ್ಲ, ವೇದವ್ಯಾಸರು ಪ್ರಾರ್ಥನೆ ಮಾಡಿಕೊಂಡ್ರು. ಅವರು ಅದನ್ನು ವೇದವ್ಯಾಸರು ಶುಕಾಚಾರ್ಯ ಹೇಳಿದರು. ಶುಕಾಚಾರ್ಯರು ಪರೀಕ್ಷಿತ ಹೇಳಿದರು. ಆಗ ಇವರು ಕೇಳಿದ್ರು, ಸೂತ ಪುರಾಣಿಕರು ಶೌನಕರು ಹೇಳಿ. ಇದು ಆಗತಿ ಕ್ರಮ, ಭಾಗವತ ಆಗತಿ ಪ್ರಕರಣ ಅಂತ ಕರೀತಾರೆ. ಇದನ್ನೆಲ್ಲ ತಿಳಿಸ್ತಾರೆ. ಯತ್ರ ಬ್ರಹ್ಮಾಂತರೋ ಬ್ರಹ್ಮಕಲ್ಪ ಬ್ರಹ್ಮಕಲ್ಪ ಅನ್ನೋ ಪದ ಒಂದು ಆಚೆ ಎಲ್ಲೆಲ್ಲೋ ಇಲ್ಲೆಲ್ಲಿ ಹೇಳಿ ಇಲ್ಲಿ ಅರ್ಥ ಹೇಳಿಬಿಡ್ತಾರೆ. ಏನು ಬ್ರಹ್ಮಕಲ್ಪ ಅಂದರೆ ಏನು? ಯತ್ರ ಬ್ರಹ್ಮಾಂತರೋತ್ಪತ್ತಿ ಬ್ರಹ್ಮಕಲ್ಪ ಸೈರಿತ. ಎಲ್ಲಿ ಬ್ರಹ್ಮದೇವರೇ ಚೇಂಜ್ ಆಗ್ತಾರೋ ಏನಂತಾರೆ ಅದಕ್ಕೆ? ಬ್ರಹ್ಮಕಲ್ಪ ಅಂತ. ಮನುಕಲ್ಪನ ಮನು ಚೇಂಜ್ ಆಗ್ತಾರೆ. ಇವೊಂದು ವಿಷಯ ಗೊತ್ತಾಯಿತು. ಯಾರ ಹೆಸರು ಬರುತ್ತೋ ಅವ್ರು ಚೇಂಜ್ ಆಗ್ತಾರೆ ಅಂತ. ಮನುಕಲ್ಪವನ್ನು ಚೇಂಜ್ ಆಗ್ತಾರೆ, ದಿನಕಲ್ಪದಲ್ಲಿ ದಿನನೇ ಚೇಂಜ್ ಆಗ್ತದೆ. ಇದರಲ್ಲಿ ಬ್ರಹ್ಮದೇವರು ಚೇಂಜ್ ಆಗ್ತಾರೆ. ಬ್ರಹ್ಮಕಲ್ಪ ಉಪಾಗತೆ ಅಂದರೆ ಒಟ್ಟು ಬ್ರಹ್ಮಕಲ್ಪ ಯಾವ ಬರುತ್ತೆ? ಈಗ ಆರಂಭ. ಉಪಾಗತೆ ಬರ್ತಿರ್ಲಿಕ್ಕೆ ಅಂದರೆ ಆದಿಯಲ್ಲಿ ಅಂತ. ಸೃಷ್ಟಿಯ ಆದಿಯಲ್ಲಿ ಪರಮಾತ್ಮ ನಾರಾಯಣ ರೂಪದಿಂದ ಬ್ರಹ್ಮದೇವರಿಗೆ ಹೇಳಿದ್ದೇ ಇದು. ಅದಕ್ಕೆ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಎಲ್ಲ ವೇದಗಳನ್ನು, ಎಲ್ಲ ಶಾಸ್ತ್ರಗಳು, ಭಾಗವತವನ್ನು ಸೇರಿ ಎಲ್ಲ ಉಪದೇಶ ಮಾಡಿದರು. ಯತ್ರ ಬ್ರಹ್ಮಾಂತರೋತ್ಪತ್ತಿ ಬ್ರಹ್ಮಕಲ್ಪ ಸೈರಿತಃ ಇತಿ ಚ ಶ್ರೀ ಶುಕ ಉವಾಚ. ಸಾಮಾನ್ಯವಾಗಿ ಇಯರ್ ಬಿಗಿನಿಂಗ್ ಬೇರೆ, ಟರ್ಮ್ ಬಿಗಿನಿಂಗ್ ಬೇರೆ. ಇಯರ್ ಬಿಗಿನಿಂಗ್ ಅಂದರೆ ಏನದು? ಉದಾಹರಣೆಗೆ ಜನವರಿ, ಇದು ಫೈನಾನ್ಷಿಯಲ್ ಇಯರ್ ಬೇರೆ, ಅಕಾಡೆಮಿಕ್ ಇಯರ್ಗಳು ಬೇರೆ. ಇವು ಇಯರ್ಗಳು ಬೇರೆ ಬೇರೆ ಇರುತ್ತೆ. ಇವು ಹಬ್ಬದ ಇಯರ್ಗಳು ಬೇರೆ, ಲೋಕಲ್ ಇಂಗ್ಲೀಷ್ ಇಯರ್ಗಳು ಬೇರೆ. ಅದರಲ್ಲಿ ಯಾವುದಂತ ತಿಳ್ಕೊಂಡ್ರೆ ಸರಿ ಹೋಗೋದು. ಆತ್ಮಮಾಯಾಮೃತೆ ರಾಜನ್. ಇಲ್ಲಿಗೆ ಇದು ದ್ವಿತೀಯ ತಾತ್ಪರ್ಯ. ಅಷ್ಟಮೋಧ್ಯಾಯ, 8ನೇ ಅಧ್ಯಾಯ ಮುಗಿತು. ಶ್ರೀ ಶುಕ ಉವಾಚ.
ಆತ್ಮಮಾಯಾಮೃತೆ ರಾಜನ್ ಯಸ್ಯ ಪರಸ್ಯಾನುಭವಾತ್ಮನಃ ನ ಘಟೇತ ಅರ್ಥಸಂಬಂಧಃ ಸ್ವಪ್ನೆ ದೃಷ್ಟುರಿವಾಂಜಸ ಬಹುರೂಪ ಇವಾ ಭಾತಿ ಮಾಯಯಾ ಬಹುರೂಪಯಾ ರಮಮಾಣೋ ಗುಣೈಶ್ವಾಸ್ಯಾಹ ತಮಾಹಮಿತಿ ಮನ್ಯತೆ ಪರಸ್ಯ ಅರ್ಥವ್ಯತಿರಿಕ್ತಸ್ಯ ಯದಧಾತು ಮತಃ ಇತ್ಯಸ್ಯ ಹಿ ಉತ್ತರಂ ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಈಗ. ಆತ್ಮಮಾಯಾಮೃತೆ ರಾಜನ್ ಪರಸ್ಯ ಅನುಭವಾತ್ಮನಃ ನ ಘಟೇತ ಅರ್ಥಸಂಬಂಧಃ ಸ್ವಪ್ನೇ ದೃಷ್ಟುರಿವಾಂಜಸ. ಪರಮಾತ್ಮ ಈ ರೀತಿ ಹೇಳಿದ, ಸೃಷ್ಟಿ ಮಾಡಿದೆಲ್ಲ ಹೇಳ್ತಿರಲ್ಲ, ಇನ್ನೊಂದು ಪದಾರ್ಥ ಎಲ್ಲಿರುತ್ತಂದರೆ ದೇವರ ಅಧೀನದಲ್ಲಿರೋದು, ದೇವರ ಇಚ್ಛೆಯವ್ರದ್ದು ಮತ್ತೊಂದಿಲ್ಲ. ಬೇಸಿಕಲಿ ಅವಾಗ ಏನಿತ್ತು? ಹುಟ್ಟು ಜಠರೇ ನಿಧಾಯ, ಹೊರಗೆ ಯಾವ್ಯಾವುದೂ ಇಲ್ಲ. ಅದರಿಂದಾಗೇ ಆಗ ಪರಮಾತ್ಮ ಇಚ್ಛೆಪಟ್ಟ, ಇಚ್ಛೆ ಅಂತ ಅಧೀನವಾದ ಮಾಯೆ ಅಂತ ಸೃಷ್ಟಿ ಶುರು ಮಾಡಿದ. ಪರಸ್ಯ ಅನುಭವಾತ್ಮನಃ ನ ಘಟೇತ ಅರ್ಥ ಸಂಬಂಧ ಸ್ವಪ್ನೇ. ಬೇರೆ ವಸ್ತುಗಳನ್ನು ಪರಮಾತ್ಮ ಹೊರಗೆ ಕಾಣೋದೇ ಇಲ್ಲ. ಯಾಕೆ? ಹೊರಗೆ ಇಲ್ಲೇ ಇಲ್ಲ, ಯಾವುದು ಕೂಡ ಎಲ್ಲ ಒಳಗಿದೆ. ಜಠರೇ ನಿಧಾಯ ಆದ್ದರಿಂದ ಒಳಗಡೆ ಇದೆ. ಮತ್ತೇನು ಮಾಡಿದಾಗ ನ ಘಟೇತ ಅರ್ಥ ಸಂಬಂಧ, ಒಳಗೆ ಪದಾರ್ಥ ಇದ್ದಾಗ ಹೊರಗಿನ ಸಂಬಂಧ ತೋರ್ಸಕ್ಕೆ ಬರೋದಿಲ್ಲ. ಅದೇ ರೀತಿಯೇ ಸ್ವಪ್ನೇ ದಷ್ಟುರಿವಾಂಜಸ, ಸ್ವಪ್ನದಲ್ಲಿ ಕಾಣೋ ಪದಾರ್ಥನ ಮುಟ್ಲಕ್ಕೆ ಬರುತ್ತಾ? ತೊಗೊಳಕ್ಕೆ ಬಂದರೆ ಎಲ್ಲರೂ ಕಂಡು ದುಡ್ಡು ತೊಗೋತಿ ಹೋಗಿ ಬಿಡೋದೇ ಇಲ್ಲ. ತಿರುಕನ ಕನಸು ಅಂತ ಹೇಳ್ತಾರಲ್ಲ ಹಾಗೆ. ಇದು ದೃಷ್ಟಾಂತ ಅಷ್ಟೇ. ಸ್ವಪ್ನದಲ್ಲಿ ಕಂಡ ವಸ್ತುವನ್ನು ಸ್ವಪ್ನ ಕಾಂಡವನು ಹೇಗೆ ತೊಗೊಳ್ಳೋದಕ್ಕೆ ಬರೋದಿಲ್ಲವೋ ಹಾಗೆ ಎಲ್ಲ ಒಳಗಿಟ್ಟಿರ್ಬೇಕಾದ್ರೆ ಹೊರಗಿಂದ ಎಲ್ಲಿತ್ತು ಅಂತ ಕೇಳಿದ್ರೆ ಎಲ್ಲ ವರ್ಣನೆ ಸೃಷ್ಟಿ ಪ್ರಾರಂಭ ಹೇಳ್ತಾರೆ. ಬಹುರೂಪ ಇವಾ ಭಾತಿ ಮಾಯಯಾ ಬಹುರೂಪಯ. ಅನೇಕ ರೂಪಗಳನ್ನು ಪರಮಾತ್ಮ ತೊಗೊಳ್ತಾ ಇದ್ದಾನೆ. ಇದು ಮಾಯೆ ಅಂತ ಹೇಳಿದರೆ ಈ ಮಾಯೆಯಲ್ಲ, ಪರಮಾತ್ಮನ ಇಚ್ಛೆ. ಅನೇಕ ರೂಪಗಳನ್ನು ಮೊದಲು ವಾಸುದೇವ ಸಂಕರ್ಷಣಾದಿ ರೂಪಗಳು ಹಾಗೆಲ್ಲ ತೊಗೊಳ್ತಾ ಬಂದ. ರಮಮಾಣೋ ಗುಣೇಶ್ವಸ್ಯಾಹ ಮಮಾಹಮಿತಿ ಮನ್ಯತೆ. ಪರಮಾತ್ಮ ಏನು ಮಾಡಿದಾಗ ಅದೆಲ್ಲ ಗೊತ್ತಿಲ್ಲದಾನೆ ಏನು ತಿಳ್ಕೊಂಡ್ಬಿಡ್ತಾರೆ, ಎಲ್ಲ ಪರಮಾತ್ಮನದೇ, ಓ ನಂದು ಶುರು ಮಾಡ್ತಾರೆ. ಅವ್ರದ್ದಲ್ಲ. ಪರಸ್ಯ ಅರ್ಥ ವ್ಯತಿರಿಕ್ತಸ್ಯ ಯದಧಾತು ಮತಃ ಇತ್ಯಸ್ಯ ಇತಿ ಉತ್ತರಂ. ಪರಸ್ಯ ಅರ್ಥ ವ್ಯತಿರಿಕ್ತಸ್ಯ, ಪರ ಅಂದರೆ ಏನು? ವಿಷಯವನ್ನು ಬಿಟ್ಟು ಬೇರೊಂದು ಅಂತ ಅರ್ಥ. ಅರ್ಥ ವ್ಯತಿರಿಕ್ತ, ವಿಷಯ ಅರ್ಥ ಅಂದರೆ ಒಂದು ವಿಷಯ, ಅದು ಬಿಟ್ಟು ಇನ್ನೊಂದು ವಸ್ತು ಎಲ್ಲ ಒಳಗಿರೋದ್ರಿಂದ ಹೊರಗೆ ವಸ್ತು ಇನ್ಯಾವುದಿತ್ತು ಅಂತ ಪ್ರಶ್ನೆ. ಅದಕ್ಕೆಲ್ಲ ಡಿಟೇಲಾಗಿ ಬರೀತಾರೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ. ಮೊದಲು ಜೀವನಿಗೇನಿಲ್ಲ, ಈಗ ಶರೀರ ಇಲ್ಲ. ಯಾವ ಶರೀರ ಇಲ್ಲ? ಬಾಹ್ಯ ಶರೀರ ಅಂದರೆ ಯಾವುದು? ಅಲ್ಲಿ ಲಿಂಗದೇಹ ಇದೆ. ಲಿಂಗದೇಹ ಇದೆ, ಅನಿರುದ್ಧ ದೇಹ ಬರಬೇಕು. ಅಲ್ಲಿಗಿಂತ ಮುಂಚೆ ಸೃಷ್ಟಿ ಆಗೋದಿಲ್ಲ. ಆದ್ದರಿಂದ ಅವ್ರು ಯಾರಿಗೂ ವರ್ಕ್ ಮಾಡೋ ಸ್ಥಿತಿಯಲ್ಲಿಲ್ಲ. ಈಶ್ವರೇಚ್ಛಾ ಪ್ರಾಥಮಿಕ. ಫಸ್ಟ್ ಸೃಷ್ಟಿ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕೀಗ? ಅಲ್ಲಿಂದ ಶುರು ಮಾಡಬೇಕು. ಯಾರು ಸೃಷ್ಟಿ ಮಾಡ್ತೇವೆ, ಸಂಕಲ್ಪ ಮಾಡಿದೆ ಪರಮಾತ್ಮ ಬಂದಿದೆ. ಏನು ಮಾಡಿದ್ವಿ? ಇಚ್ಛಾಬಹುವ ಪರನಾಮ ನಿಮೇಶ ಕಾಂತೆ. ನೆನಪಿರ್ಬೇಕು. ತಾಮ್ವಿನ ನಹಿ ಕಿಂಚನ. ಅದಿಲ್ಲದೆ ಹೋದರೆ ಏನೂ ಆಗೋದೇ. ಎಲ್ಲ ಇದೆ, ಇಚ್ಛೆನೇ ಇಲ್ಲ, ಮಾಡಕ್ಕೆ ಬರೋದಿಲ್ಲ. ದ್ವಿತೀಯ ಪ್ರಕೃತಿ ಪ್ರೋಕ್ತ ತದ್ರೂಪಾ ಹಿ ಗುಣಾಶ್ರಯ. ಎರಡನೇದು ಪ್ರಕೃತಿ, ಅದರ ರೂಪಗಳೇ ಗುಣ, ಮೂರು ಗುಣಗಳು. ತೇಷಾಂ ಸಂಪಾತಜೋ ಭಾವೋ ಮಮಾಹಮಿತಿ ಯಾಮತಿ. ಯಾವಾಗ ಗಂಟು ಬಿಡುತ್ತೋ ಎರಡು ಗಂಟು ಬಿಡುತ್ತೆ. ಅಹಂಕಾರ ಮಮಕಾರ. ಅದಕ್ಕೆ ಹೇಳ್ತಾರೆ ಮಮಾಹಮಿತಿ ಯಾಮತಿ. ಈ ಪ್ರಕೃತಿಯಲ್ಲಿರೋ ಗುಣ ಅಂತ ಹೇಳಿದರೆ ಹಗ್ಗ. ಗುಣಗಳು ಅಂದರೆ ಏನು ಗೊತ್ತು? ಗುಣ ಶಬ್ದಕ್ಕೆ ಹಗ್ಗ ಅಂತ ಅರ್ಥ ಇದೆ, ಗೊತ್ತಾಯ್ತಾ? ಪ್ರಕೃತಿಯ ಮೂರು ಗುಣಗಳು ಅಂದ್ರೆ ಏನು? ಪ್ರಕೃತಿ ಮೂರು ಹಗ್ಗ ಇಟ್ಕೊಂಡಿದೆ ಅಂತ ಅರ್ಥ. ಆ ಗುಣಗಳಿಂದ ದೇಹ ಬಂತು ಅಂದರೆ ಕಟ್ಟಿಬಿಡುತ್ತೆ ಅಂತ. ಗುಣ ಶಬ್ದಕ್ಕೆ ಬಂಧನ ಶಕ್ತಿ ಅಂತ. ಪ್ರಕೃತಿ ಬಂಧಕ, ಅದಕ್ಕೆ ಏಜೆಂಟ್ಗಳು ಯಾವುದು? ಗುಣಗಳು. ಆ ಬಂಧನ ಹೇಗೆ ಮಾಡುತ್ತೆ ಅನ್ನೋದ್ರ ಮೇಲೆ ಯಾವ್ದು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ದ್ವಿತೀಯ ಪ್ರಕೃತಿ ಪ್ರೋಕ್ತ ತದ್ರೂಪ ಹಿ ಗುಣಾಶ್ರಯ. ನಾವು ಇಲ್ಲಿ ಕಾಡ್ತೇವೆ, ಒಂದು ಮೈಸೂರು ಪಾಕ್ ಆಗಬೇಕೀಗ, ಕಡಲೆ ಹಿಟ್ಟಿದೆ, ಇವೆಲ್ಲ ಸೇರಿಸ್ಬೇಕು, ನೀರು ಅದೆಲ್ಲ, ಅವೆಲ್ಲ ಕಾಂಬಿನೇಷನ್ ಮೇಲೆ ಆಮೇಲೆ ಏನಾಯ್ತು? ಈಗ ಪದ ಸೃಷ್ಟಿಯಾಗಿ ಅದು ಇವೆಲ್ಲ ಒಂದಕ್ಕೊಂದು ಸೇರ್ಕೊತಾ ಹೋಗ್ತವೆ, ಬಂಧನ ಮಿಕ್ಸ್ ಆಗ್ತಾ ಹೋಗ್ತದೆ. ಅದು ಆಮೇಲೆ ತೆಗೆದು ತೋರ್ಸಕ್ಕೆ ಬರೋದಿಲ್ಲ, ಆ ಸ್ಥಿತಿಗೆ ಹೋಗಿಬಿಡುತ್ತೆ. ಗೊತ್ತಾಯ್ತಾ? ಡೈಲಿ ತೋರಿಸೋ ಇಲ್ಲ, ಒಂದೇ ಕಂಟೆಂಟ್ ತೆಗೆದು ತೋರಿಸಿ ಈಗ ಸಾಧ್ಯ ಇಲ್ಲ, ಸಕ್ಕರೆ ತೋರಿಸಿ ಸಾಧ್ಯ ಇಲ್ಲ, ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಅದನ್ನು ವಿವೇಕ ಮಾಡ್ಬೇಕಾದ್ರೆ ಭಾರಿ ಎಕ್ಸ್ಪರ್ಟ್ಗಳಾಗಬೇಕು, ಬೇರೆಯವರು ಬರೋದಿಲ್ಲ. ದೇವರು ಅದನ್ನು ಮಾಡ್ತಾ ಅದನ್ನು ಬಿಡಿಸಿ, ಅದಕ್ಕಂತೂ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಬೇರೆಯವ್ರು ಮಾಡಬೇಕು. ಬೇರೆಯವರೆಲ್ಲ ಅಡುಗೆ ಮಾಡಕ್ಕೆ ಬರೋದು, ವಾಪಸ್ ತಂದ್ಕೊಡೋದು. ತರಕಾರಿ ಅಡುಗೆ ಇದು ವಾಪಸ್ ತಂದು ತರಕಾರಿ ಅಂತ ಕೇಳಿದರೆ ಕೊಂಡ್ಕೊಂಡು ಬಂದರೆ ಇದನ್ನೇ ವಾಪಸ್ ತಂದು, ಕೊಂಡ್ಕೊಂಡು ಬಂದರೆ ಎಲ್ಲ ಇದನ್ನೇ ವಾಪಸ್ ಕೊಡು ಅಂದರೆ ಸಾಧ್ಯ ಇಲ್ಲ. ದೇವ್ರು ಹಂಗೆ ಮಾಡ್ತಾರೆ. ಇದು ಪೂರ್ತಿ ಬ್ಯಾಕ್ ಹೋಯ್ತಾರೆ, ಪೂರ್ತಿ ಮತ್ತೆ ತರ್ತಾನೆ, ಮತ್ತೆ ಹೋಯ್ತಾರೆ. ದೇಹಾತ್ ಪರಸ್ಯ ದೇಹಿತ್ವಂ ಅಹಂಭಾವಮೃತೆ ಕುತಃ. ದೇಹಾತ್ ಪರಸ್ಯ ದೇಹಿತ್ವಂ ಅಹಂಭಾವಮೃತೆ ಕುತಃ. ಅಹಂಭಾವ ಯಾತಕ್ಕೆ ತಪ್ಪು ಅಂದರೆ
ದೇಹಾತ್ ಪರಸ್ಯ ದೇಹನೇ ತಂದಲ್ಲ. ಇನ್ನು ನಾನು ಅನ್ನೋದು ಅರ್ಥನೇ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ನಾನು ಅನ್ನೋದು ಒಂದಾರು ಬೇಸಿಕ್ ತಂದಿದ್ರೆ ಸಂಬಂಧಪಟ್ಟಿದ್ದು ತಂದು ಅಂತ ಹೇಳ್ಬೋದು. ಯಥಾ ರಜಸ್ತಮೋ ಭಾವೈ. ಆ ಸೀಟ್ ರಿಸರ್ವೇಷನ್ ಆಗಿಲ್ಲ. ಒಂದು ಸೀಟ್ ಬರೋದು ಯಾವಾಗ? ಅದೇ ಇಲ್ಲ, ಫಸ್ಟ್ ಎಲ್ಲ ಹೋಲ್ಸೋಲ್ ಆಗೋಗ್ಬಿಟ್ಟಿದೆ. ಆ ಬಸ್ ಹೋಗೋದೇ ಇಲ್ಲ, ಸೀಟ್ ಪ್ರಶ್ನೆ ಬರೋದಿಲ್ಲ. ಯಥಾ ರಜಸ್ತಮೋ ಭಾವೈ. ಅದು ನನ್ನ ಕ್ಲಾಸ್ ಸೆಕ್ಷನ್ ಯಾವುದು ಅಂತ ಕೇಳಿದೆ, ಹಾಗೆ ಅದು ಸೆಕ್ಷನ್ ಗೊತ್ತಾಗೋದು ಯಾವಾಗ? ಬಟ್ ಅಡ್ಮಿಷನ್ ಅಡ್ಮಿಷನ್ ಸೆಕ್ಷನ್ ಯಾವಾಗ ಹೇಳ್ತಾರೆ ಅವನಿಗೆ, ಈಗ ಆ ಥರ ಆಯಿತು. ಯಥಾ ರಜಸ್ತಮೋ ಭಾವೈರ್ವಿನಾ ಸ್ವಪ್ನೋ ನ ಜಾಯತೆ. ಬರೀ ಸತ್ವಗುಣದಿಂದ ಸ್ವಪ್ನ ಬರೋದಿಲ್ಲ. ಯಾಕೆ? ನಿದ್ರೆ ಮಾಡೋಕ್ಕಲ್ಲ ಫಸ್ಟ್. ಇವರು ತಮೋಗುಣ ಫಸ್ಟ್ ಶುರುವಾಗಬೇಕು. ಅದರಿಂದ ರಜಸ್ತಮೋ ಭಾವೈರ್ವಿನ, ರಜೋಗುಣ ತಮೋಗುಣಗಳು ಇಲ್ಲದೆ ಹೋಗಿಬಿಟ್ರೆ ಸ್ವಪ್ನ ಕಾಣಿಸೋದಿಲ್ಲ. ನಿದ್ರಾ ಕಾಮಾದ್ಯಭಾವೇನ. ಅದಕ್ಕೆ ಅವನು ಹೇಳ್ತಾನೆ ಮಾರೀಚ, ರಾಮನಿಗೆ ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದಾನೆ ಅಂದರೆ, ನಾನು ಕಣ್ಣು ಮುಚ್ಚಿದ ತಕ್ಷಣ ರಾಮ ಕಾಣ್ತಾನೆ, ಮಲ್ಕೊಂಡ ತಕ್ಷಣ ರಾಮ ಕನಸ್ಬಿದ್ರೆ ರಾಮ ಕಾಣ್ತಾನೆ. ಅದಕ್ಕೆ ನಾನು ಮಲಗೋದೇ ಬಿಟ್ಬಿಟ್ಟಿದ್ದೀನಿ ಅಂತ. ಇದು ಮಲಗೋದೇ ಬಿಟ್ಬಿಟ್ಟಿದ್ದೀನಿ ನಾನು. ಯಾಕೆ? ಮತ್ತೆ ಕನಸ್ಬಿದ್ದ ರಾಮ ಕಾಣ್ರೆ ಕಷ್ಟ ಆಗುತ್ತೆ. ಅಷ್ಟರ ಮಟ್ಟಿಗೆ ಭಯ. ಅದು ಮಲಗೋ ಪ್ರೊಸೆಸ್ ಶುರು ಮಾಡಿದ್ರೆ ಸ್ವಪ್ನದಾನೆ ಬರೋದು. ಸ್ವಪ್ನದಲ್ಲಿ ರಾಮ ಕಾಣೋದಾದ್ರೆ ಮಲಗೋದೇ ಬಿಡಬೇಕಷ್ಟೇ. ಕೆಲಸ ಮಾಡಲ್ಲ. ಸತ್ವಗುಣ ಡಾಮಿನೇಟ್ ಆದಾಗ ನಿದ್ದೆ ಹೋಗಿಬಿಡುತ್ತೆ. ಯಾವಾಗ ಅವ್ರು ಡಾಮಿನೇಟ್ ಆಗ ತೂಬಿಡೋಕ್ಕೆ ಶುರು ಮಾಡ್ತಾರೆ. ಸತ್ವಗುಣ ಯಾವಾಗ ಇದೆಲ್ಲ ಕೆಲವು ಸ್ವೀಟ್ಗೆ ತಿಂದುಬಿಡ್ತಾನೆ, ಏನು ಮಾಡುತ್ತದು? ಎಲ್ಲ ಕಡೆ ಆವರಿಸ್ಬಿಡುತ್ತೆ. ಹೋಗ್ಬಿಟ್ಟು ನಿಧಾನವಾಗಿ ಅದು ಸ್ಲೋ ಇಂಜೆಕ್ಷನ್ ಇದ್ದಾಗ, ಪಿಲ್ ಸ್ಲೀಪಿಂಗ್ ಪಿಲ್ಸ್ ಇದ್ದಾಗ ಯಾವಾಗ ಎಫೆಕ್ಟ್ ಶುರು ಮಾಡಿಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಅದಕ್ಕೆ ಪಕ್ಷಿಮಾಸ್ಮೂರ್ತಿ ನಿದ್ದೆ ಹೊಡಿಬಿಡೋದು. ನಿದ್ರಾ ಕಾಮಾದ್ಯಭಾವೇನ ತದ್ವದ್ದೇಹ ಸ್ವತಾನ್ವಿನಾ. ಅದಕ್ಕೇನೆ ನಿದ್ರಾ ಕಾಮಾದ್ಯಭಾವೇನ ತದ್ವದ್ದೇಹ ತನ್ವಿನ. ಇಲ್ಲಿ ಕಾಮಾದಿಗಳು ಬರೋದು ಕೂಡ ಯಾವಾಗ? ಗುಣದ ಸಂಬಂಧದಿಂದ. ಅವು ಯಾವುದೂ ಇಲ್ಲ ಅಂದರೆ ಬರೋ ಚಾನ್ಸೇ ಇಲ್ಲ. ತಸ್ಮಾತ್ ಪ್ರಕೃತ್ಯೈವ ಪುಮಾನ್ ಮಾನುಷಾದಿ ವಿಕಾರಯ ಮಾನುಷಾದಿರಿವಾ ಭಾತಿ ನಿತ್ಯ ಚೈತನ್ಯ ರೂಪವಾನ್. ಜೀವ ನಿತ್ಯ ಚೈತನ್ಯ ಇದೆ ಅವನಿಗೆ. ಆದರೆ ನಾನು ಮನುಷ್ಯ ಈಗೆಲ್ಲ ಕರ್ಕೋತಾರೆ. ಆ್ಯಕ್ಚುಲಿ ದೇಹ ಮನುಷ್ಯ, ಅವನ ಮನುಷ್ಯನಲ್ಲ. ದೇಹ ಮನುಷ್ಯನೇ ಹೊರತು ಸ್ವರೂಪದಲ್ಲಿ ಏನಾಗಿರ್ಬೋದು ಅವನು. ಅರ್ಥ ಆಯ್ತಾ? ಈಗ ಆ ರೋಲ್ ಯಾವುದು ಅಂತ ಗೊತ್ತಿಲ್ಲ ಅವನಿಗೀಗ. ನಾನು ಮನುಷ್ಯ ಅಂತ ಕರ್ಕೋತಾನೆ. ನಾನು ದೇಹ, ಇವನು ದೇಹನೂ ಅಲ್ಲ, ಇವನು ಮನುಷ್ಯನೂ ಅಲ್ಲ. ಆ್ಯಕ್ಚುಲಿ ಏನದು? ಮನುಷ್ಯ ರೂಪ ಬಂದಿದೆ, ಮತ್ತು ತನಗೆ ಕೊಟ್ಟಿದ್ದಾರೆ. ಓನರ್ಶಿಪ್ ಕೊಟ್ಟಿಲ್ಲ ಅವನಿಗೆ. ಓನರ್ಶಿಪ್ ಕೊಟ್ಟಿಲ್ಲ. ಆಕಾರ ಅವ್ರು ಕೊಟ್ಟ ಆಕಾರ ತೊಗೋಬೇಕಷ್ಟೇ. ಇವನಿಗೆ ಕೊಟ್ಟ ಆಕಾರ ಬರೋದಿಲ್ಲ. ಇಂಥಲ್ಲೇ ಹುಟ್ಟಬೇಕು ಅಂತ ಕೇಳಿ ಹುಟ್ಟಾಗಿಲ್ಲ ಯಾರು ಕೂಡ. ಕರ್ಮ ಇವತ್ತು ಎಕ್ಸಾಮಿನ ಸೀಟ್ ಇದ್ದದ್ದು ಅಲಾಟ್ ಮಾಡಿ ಅಂತ ಕೇಳಬಾರ್ದು. ಕೇಳಿದ್ರೆ ಏನಾಗುತ್ತದು? ಫಿಕ್ಸಿಂಗ್ ಕೇಸ್ ಆಗುತ್ತೆ. ಮತ್ತೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಅಲ್ಲಿ ಕಿಟಕಿ ಹತ್ರ ಕೊಡಿ ಅಂತ ಕೇಳಬಾರ್ದು. ಅದು ಕೊಟ್ಟು ಸೀಟಲ್ಲಿ ಬರೀಬೇಕಷ್ಟೇ. ನಮ್ಮ ಚಾಯ್ಸ್ ಇಲ್ಲ ಅದರಲ್ಲಿ. ಅದೇ ರೀತಿಯೇ ದೇವರು ಕೊಟ್ಟಿದ್ದ ಬಿಟ್ಟಂಗೆ ಇರುವೇನ ಹರಿಯ ಹೊರತು ನಮ್ಮಲ್ಲಿ ಯಾವ ಸ್ವಾತಂತ್ರ್ಯನೂ ಇಲ್ಲ. ಎರಿಹಿ ಚಾಯ್ ಅಲ್ಲಿಗೆ ಉಳಿದೆಲ್ಲ ನಾಳೆ ಬರ್ತದೆ. ಇದರಲ್ಲಿ ಬಹಳಷ್ಟು ಆದಿಭಾಗವತ, ಇದರಲ್ಲಿ ಚತುಶ್ಲೋಕಿ ಭಾಗವತ ಬರೋದು ಕೂಡ ಇದರಲ್ಲಿ. ವೈಕುಂಠ ವರ್ಣನೆ ತುಂಬ ವಿಷಯ ಹೇಳ್ತಾರೆ ಇದರಲ್ಲಿ. ಇದು ದೊಡ್ಡ ಅಧ್ಯಾಯ.